ಸೊ ಈಗ ನಾವು ವಿಡಿಯೋದಲ್ಲಿ ನೋಡಿದ್ದೇನಪ್ಪಾ ಅಂತಂದ್ರೆ ನಮ್ಮ ಅಪ್ಲಿಕೇಶನ್ ನಾವ್ ಏನೆಲ್ಲ ಮಾಡಬಹುದು, ಐಡಿಸ್ ಪ್ಲೇಸ್ ಮಾಡಬಹುದು, ಈ ಕ್ಯಾಶ್ ರಿಕ್ವೆಸ್ಟ್ ಮಾಡಬಹುದು, ಈ ಕ್ಯಾಶ್ ನ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಥವಾ ಪರ್ಚೇಸಿಂಗ್ ಮಾಡ್ಕೋಬಹುದು. ಈ ತರ ಸಾಕಷ್ಟು ಕೆಲಸಗಳನ್ನ ನಾವು ನಮ್ಮ ಅಪ್ಲಿಕೇಶನ್ ಅಲ್ಲಿ ಮಾಡಬಹುದು. ಇದು ಯಾವ ರೀತಿ ಇರುತ್ತೆ ಅಂತ ನೋಡುವ. ಸೊ ಫಸ್ಟ್ ಆಫ್ ಆಲ್ ನೀವು ಒಂದು 5 ನಿಮಿಷ ಕೊಟ್ರೆ ಈ ವೋಲ್ಟನ್ ಅಪ್ಲಿಕೇಶನ್ ಟ್ರೈನಿಂಗ್ ಮುಗಿಯುತ್ತೆ. ಇದನ್ನ ನಾವು ನೋಡುವ. ಸೊ ವೋಲ್ಟನ್ ಆಪ್ ಅನ್ನೋದು ನಾವು ಒಂದು ನೆನ್ಪಿಟ್ಕೋಬೇಕೇನಪ್ಪಾ ಅಂದ್ರೆ ಇಟ್ ವಿಲ್ ಕಮ್ ಓನ್ಲಿ ಇನ್ ಆಂಡ್ರಾಯ್ಡ್ ಅಪ್ಲಿಕೇಶನ್. iOS ಅಲ್ಲಿ ಇಲ್ಲ. iOS ಯಾರೆಲ್ಲ ಆಪರೇಟ್ ಮಾಡ್ತಾರೆ ಅವರು ನಮ್ಮ ವೆಬ್ಸೈಟ್ ಥ್ರೂ ಅವರ ಐಡಿ ಪ್ಲೇಸ್ಮೆಂಟ್ ಅಥವಾ ಪರ್ಚೇಸಿಂಗ್ ಅನ್ನೋದು ಮಾಡಬಹುದು. ಸೊ ವೋಲ್ಟೆನ್ ಈ ತರ ನಾವು ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಮಾಡಿದಾಗ ನಮಗೆ ವೋಲ್ಟೆನ್ ಏಷ್ಯಾ ಮಾಲ್ SDNBST ಅಂತ ಕಾಣುತ್ತೆ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಅಪ್ಲಿಕೇಶನ್. ಅದನ್ನ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಾದ್ಮೇಲೆ ನಮ್ಮ ಇಮೇಲ್ ಐಡಿ ಪಾಸ್ವರ್ಡ್ ಏನಿರುತ್ತೆ ಅದನ್ನ ನಾವು ಪ್ಲೇಸ್ ಮಾಡಬೇಕು. ಸೊ ನಮಗೆಲ್ಲರಿಗೂ ಗೊತ್ತಿದೆ ಸರ್, ನಾವು ಥ್ರೂ ಆಂಡ್ರಾಯ್ಡ್ ಥ್ರೂ ಮಾತ್ರ ವೋಲ್ಟನ್ ಆಪ್ ಡೌನ್ಲೋಡ್ ಆಗುತ್ತೆ. ಯಾರಾದ್ರೂ iOS ಯೂಸ್ ಮಾಡ್ತಾರೋ ಅವರು partner.asiamall.com ಈ ವೆಬ್ಸೈಟ್ ಥ್ರೂ ಅವರ ಐಡಿ ಪ್ಲೇಸ್ಮೆಂಟ್ ಇಲ್ಲ ಪರ್ಚೇಸಿಂಗ್ ಅನ್ನೋದು ಮಾಡಬಹುದು. ಅಂಡ್ ಯಾವಾಗಾದ್ರೆ ನಾವು ನಮ್ಮ ಇಮೇಲ್ ಐಡಿ ಪಾಸ್ವರ್ಡ್ ಕೊಡ್ತೀವಿ, ಸಾರಿ ಐಡಿ ಪ್ಲೇಸ್ಮೆಂಟ್ ಆಗುತ್ತೋ ಪರ್ಚೇಸಿಂಗ್ ಅನ್ನೋದು ನಡೆಯುತ್ತೋ ಆಟೋಮೆಟಿಕಲಿ ನಾವು ಕೊಟ್ಟಿದ್ದಂತ ಇಮೇಲ್ ಐಡಿಯಲ್ಲಿ ನಮ್ಮ ಯೂಸರ್ ನೇಮ್ ಪ್ಲಸ್ ಪಾಸ್ವರ್ಡ್ ಅನ್ನೋದು ರಿಸೀವ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಮ್ಮ ಯೂಸರ್ ನೇಮ್ ನಾವು ಕೊಟ್ಟಿದ್ದ ಇಮೇಲ್ ಐಡಿ ಇರುತ್ತೆ, ಪಾಸ್ವರ್ಡ್ ಅನ್ನೋದು ಸಿಸ್ಟಮ್ ಜನರೇಟ್ ಇರುತ್ತೆ. ಅದರ ನಾವು ನಮ್ಮ ಪ್ರೊಫೈಲ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ, ರೈಟ್? ಸೊ ಒಂದು ಟೈಮ್ ಅಲ್ಲಿ ಯಾವಾಗಾದ್ರೂ ನೀವು ಪಾಸ್ವರ್ಡ್ ಅನ್ನೋದು ಮರ್ತೋಗಿದ್ರೆ ಫರ್ಗಾಟ್ ಪಾಸ್ವರ್ಡ್ ಆಪ್ಷನ್ ಥ್ರೂ ನಮ್ಮ ಮೇಲ್ ಐಡಿ ಕೊಟ್ಟಾಗ ಆಟೋಮ್ಯಾಟಿಕಲ್ಲಿ ಮತ್ತೆ ಮೇಲ್ ಐಡಿಗೆ ಹೊಸ ಪಾಸ್ವರ್ಡ್ ಸಿಗುತ್ತೆ. ಆ ಹೊಸ ಪಾಸ್ವರ್ಡ್ ನ ನಾವು ಮತ್ತೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ, ರೈಟ್? ಸೊ IC ಪರ್ಸನಲ್ ಡೀಟೇಲ್ಸ್ ಅನ್ನೋದು ಫಿಲ್ಅಪ್ ಮಾಡಬೇಕು. ಪರ್ಸನಲ್ ಡೀಟೇಲ್ಸ್ ಅಲ್ಲಿ ಏನೆಲ್ಲ ಇರುತ್ತೆ ನಮಗೆಲ್ಲ ಗೊತ್ತಿದೆ. ಪ್ರೊಫೈಲ್ ಎಲ್ಲ ಹೋಗ್ಬೋದು. ಅಪ್ಲಿಕೇಶನ್ ನೋಡಿದಾಗ ಪ್ರೊಫೈಲ್ ಅಂತ ಕಾಣುತ್ತೆ. ಪ್ರೊಫೈಲ್ ಅಲ್ಲಿ ಹೋಗಿ ನಾವು ನಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನೋದು ಫಿಲ್ಅಪ್ ಮಾಡಬಹುದು. ಈ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನಮ್ಗೆ ಏನೆಲ್ಲ ಸಿಗುತ್ತೆ ಅಂತ ನೋಡಿದಾಗ ಪ್ರೊಫೈಲ್ ಪಿಕ್ಚರ್ ಇರುತ್ತೆ, ನಮ್ಮ ಆಧಾರ್ ಕಾರ್ಡ್, ಐಡೆಂಟಿಫಿಕೇಶನ್ ಕಾರ್ಡ್, ಆಧಾರ್ ಕಾರ್ಡ್ ಫ್ರಂಟ್ ಬ್ಯಾಕ್ ಅಪ್ಲೋಡ್ ಮಾಡಬಹುದು. ಪ್ಲಸ್ ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಅಪ್ಲೋಡ್ ಮಾಡಲೇಬೇಕು. ಯಾಕಂದ್ರೆ ನಾವು ಬಿಸ್ನೆಸ್ ಮಾಡಿದಾಗ ನಮ್ಗೆ ಏನ್ ಇನ್ಕಮ್ ಸಿಗುತ್ತಲ್ವಾ, ಆ ಇನ್ಕಮ್ ಅನ್ನೋದು ಥ್ರೂ ನಮ್ಮ ಬ್ಯಾಂಕ್ ಅಕೌಂಟ್ ನಮಗೆ ಸಿಗುತ್ತೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಬ್ಯಾಂಕ್ ಡೀಟೇಲ್ಸ್ ನಾವು ಫಿಲ್ಅಪ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ನಂಬರ್ ಜೊತೆಲಿ IFSC ಕೋಡ್ ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ಜನ ಮಾಡೋಂಥ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್ ಕೊಡ್ತಾರೆ, ಬಟ್ IFSC ಕೋಡ್ ಮಿಸ್ ಆಗಿರುತ್ತೆ. IFSC ಕೋಡ್ ಮಿಸ್ ಆದ್ರೆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುವುದಿಲ್ಲ. ಸಸ್ಪೆನ್ಸ್ ಅಕೌಂಟ್ ಅಂತ ಒಂದಿರುತ್ತೆ, ಅದರಲ್ಲಿ ಇರುತ್ತೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಬ್ಯಾಂಕಿಗೆ ಹೋದ್ರು ಇಲ್ಲ ವೋಲ್ಟೆನ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡಿದ್ರು ಟ್ರಾನ್ಸ್ಫರ್ ಅನ್ನೋದು ಎಲ್ಲಿ ನಿಂತಿದೆ, ಯಾಕೆ ಸ್ಟಕ್ ಆಗಿದೆ ಅಂತ ಗೊತ್ತಾಗೋದು ತುಂಬಾ ಕಷ್ಟ. ಸೊ ಅದಕ್ಕೆ ತುಂಬಾ ಜೋಪಾನವಾಗಿ ಅಕೌಂಟ್ ನಂಬರ್ ಜೊತೆಲಿ IFSC ಕೋಡ್ನ ಕೊಡೋದು ಮಾತ್ರ ಮರಿಬೇಡಿ. ಅಕೌಂಟ್ ಹೋಲ್ಡರ್ ನೇಮ್ ಒಂದು, ಪ್ಯಾನ್ ಕಾರ್ಡ್ ಕಂಪಲ್ಸರಿ. ನಮ್ಮ ಇಂಡಿಯಾ ರಿಕ್ವೈರ್ಮೆಂಟ್ ಯಾವ ರೀತಿ ಇದೆ ಅಂತಂದ್ರೆ ಅಕೌಂಟ್ ನಂಬರ್ ಜೊತೆಲಿ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಸರ್ವಿಸ್ TDS ಅಂತ ಕರಿತೀವಿ. ಪ್ಯಾನ್ ಕಾರ್ಡ್ ಇದ್ರೆ 2% ಇರುತ್ತೆ, ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ 20% ತನ ಹೋಗುವಂತ ಅವಕಾಶ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಂತ ಅಮೌಂಟ್ ಎಲ್ಲ ಕೂಡ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಡಿಡಕ್ಟ್ ಆಗೋದು ಕರೆಕ್ಟ್ ಅಲ್ಲ. ಸೊ ಬಿಫೋರ್ ಅಕೌಂಟ್ ನಂಬರ್, IFSC ಕೋಡ್ ಇದೆಲ್ಲ ಕೊಡಕ್ಕಿಂತ ಮುಂಚೆ ಪ್ಯಾನ್ ಕಾರ್ಡ್ ಇದೆಯಲ್ಲ ಅಂತ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್? ಸೊ ಅಪ್ಡೇಟ್ ಪಾಸ್ವರ್ಡ್, ಯಾಕಂದ್ರೆ ಸಿಸ್ಟಮ್ ಜನರೇಟ್ ಇರುತ್ತೆ. ಅದಾದ್ಮೇಲೆ ನೀವು ಪಾಸ್ವರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ, ರೈಟ್? ಅಂಡ್ ಅಕೌಂಟ್ ಇನ್ಫೋ ಎಲ್ಲ ಕೊಡಕ್ಕೆ ಮುಂಚೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ, ನೆನ್ಪಿಟ್ಕೊಳ್ಳಿ, ರೈಟ್? ಅಂಡ್ ಈ ತರ ನೀವು ನಿಮ್ಮ ಡೀಟೇಲ್ಸ್ ನ ಫಿಲ್ ಮಾಡಬಹುದು. ಎಕ್ಸಾಂಪಲ್ ನೀವು ನೋಡ್ತಾ ಇದ್ದೀರಾ, ಕರೆಕ್ಟ್? ಸೊ ಪ್ಯಾನ್ ನಂಬರ್ ಕಂಪಲ್ಸರಿ ಕೊಡಿ. ಪ್ಯಾನ್ ನಂಬರ್ ಇಲ್ಲ ಅಂದ್ರೆ 2% ಡಿಡಕ್ಟ್ ಆಗೋ ಸಂದರ್ಭದಲ್ಲಿ
20% ವರೆಗೂ ಡಿಡಕ್ಟ್ ಆಗುವಂತ ಅವಕಾಶ. ಸೊ ವೆರಿ ಇಂಪಾರ್ಟೆಂಟ್ ದಿಸ್ ಥಿಂಗ್. ಅಂಡ್ ಬೆನಿಫಿಷಿಯರಿ ಡೀಟೇಲ್ಸ್ ಕೊಡಿ, ಯಾಕಂದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ ವೋಲ್ಟನ್ ನಾವು ನೋಡೋದೇನಂತ ಅಬ್ಸರ್ವ್ ಮಾಡೋದೇನಪ್ಪಾ ಅಂತಂದ್ರೆ, ನಾವು ಇಲ್ದೇ ಇರೋ ಸಂದರ್ಭದಲ್ಲಿ ನಮ್ಮ ಬೆನಿಫಿಷಿಯರಿ ಯಾರಿದಾರೋ ಅವ್ರು ನಮ್ಮ ಬಿಸ್ನೆಸ್ ನ ಮುಂದುವರಿಸಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಸೊ ಬೆನಿಫಿಷಿಯರಿ ಡೀಟೇಲ್ಸ್ ಕೊಡೋದು, ನಮ್ಮ ಬ್ಲಡ್ ರಿಲೇಷನ್ ಆಗಿರ್ಬೋದು, ಇನ್ನೊಬ್ರದ್ದಾಗಿರೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಈವೆಂಟ್ ಸಂಬಂಧಪಟ್ಟಿ ಲೇಟೆಸ್ಟ್ ನ್ಯೂಸ್ ಅಂಡ್ ಅಪ್ಡೇಟ್ಸ್ ಅನ್ನೋದು ನೀವು ಇಲ್ಲಿ ಲೇಟೆಸ್ಟ್ ನ್ಯೂಸ್ ಇಲ್ಲಿ ನೋಡಬಹುದು. ಕಂಪನಿ ಸಂಬಂಧಪಟ್ಟ ನ್ಯೂಸ್ ಆಗಿರ್ಲಿ, ಅಪ್ಡೇಟ್ಸ್ ಆಗಿರ್ಲಿ ಇಲ್ಲಿ ನಿಮಗೆ ಸಿಗುತ್ತೆ. ಯಾವ ಗ್ರೂಪ್ ಮೇಲೂ ಯಾರ ಒಬ್ಬ ಪರ್ಸನ್ ಮೇಲೂ ಡಿಪೆಂಡ್ ಆಗುವಂತ ಅವಶ್ಯಕತೆ ಇರುವುದಿಲ್ಲ. ಸೊ ಅಪ್ಲಿಕೇಶನ್ ಲಾಗಿನ್ ಆದ್ಮೇಲೆ ನೀವು ನೋಡುವಂತ ಆಪ್ಷನ್ಸ್ ಏನಿರುತ್ತೆ ಇಲ್ಲಿ ನೋಡಿ. ನಂಬರ್ 1 ರಿಡೀಮ್ ಪಾಯಿಂಟ್, ರಿಡಂಪ್ಷನ್ ಪಾಯಿಂಟ್, RP ಅಂತ ಕರಿತೀವಿ, ಅದು ನೋಡ್ಬೋದು. ಮೈ ಬಿಸ್ನೆಸ್, ಈ ಮಂತ್ ಅಲ್ಲಿ ನನ್ನ ಟೀಮ್ ಇಂದ ನನಗೆ ಬರೋಂತ ಬಿಸ್ನೆಸ್, ಬಂದಿರೋಂತ ಬಿಸ್ನೆಸ್ ಏನಿದೆ ನೋಡ್ಬೋದು. ಎಜುಕೇಶನ್, ಈ ಮಂತ್ ಅಲ್ಲಿ ಈವೆಂಟ್ಸ್ ಎಲ್ಲ ನಡೀತಾ ಇದೆ, ಅದು ಜೂಮ್ ಮೀಟಿಂಗ್ಸ್ ಆಗಿರ್ಲಿ, ಆಫ್ಲೈನ್ ಮೀಟಿಂಗ್ಸ್ ಆಗಿರ್ಲಿ, ಲೊಕೇಶನ್, ಡೇಟ್, ಟೈಮ್, ಎವ್ರಿಥಿಂಗ್ ವಿಲ್ ಬಿ ಅಪ್ಡೇಟೆಡ್. ಮೈ ಆರ್ಡರ್ ಇದೆ ನಿಮಗೆ, ನೀವು ಅಲ್ಲಿ ಹೋಗಿ ಅಕೌಂಟ್ ಅಪ್ಡೇಟ್ ಅಥವಾ ನ್ಯೂ ರಿಜಿಸ್ಟ್ರೇಷನ್ ಅಥವಾ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಡರ್ಸ್ ನೀವು ಪ್ಲೇಸ್ ಮಾಡಲಿಕ್ಕೆ ವಿಮಾಲ್ ಥ್ರೂ ಕೂಡ ಹೋಗ್ಬೋದು. 5th ಮೈ ವಾಲೆಟ್, ವಾಲೆಟ್ ಅಲ್ಲಿ ನಿಮ್ಗೆ ಏನ್ ಕ್ಯಾಶ್ ಇದೆ, ಈ ಕ್ಯಾಶ್ ಎಷ್ಟಿದೆ, ಈ ಕ್ಯಾಶ್ ರಿಕ್ವೆಸ್ಟ್ ಮಾಡಿದೀರಾ, ಬಂದಿದೆಯಾ ಇಲ್ಲ, ಇದು ನೀವು ನೋಡ್ಬೋದು. ಪ್ಲಸ್ ಎಷ್ಟು ಇನ್ಕಮ್ ಬಂದಿದೆ ಅದು ನೋಡ್ಬೋದು. ಪರ್ಚೇಸ್, ಇದು ನೀವು ವಿಮಾಲ್ ಥ್ರೂ ಮಾಡ್ಬೋದು, ಸಿಂಗಲ್ ಪ್ರಾಡಕ್ಟ್ ಅಥವಾ ID ಪ್ಲೇಸ್ಮೆಂಟ್ ಕೂಡ ಮಾಡಬಹುದು. ಇದೆಲ್ಲ ಕೂಡ ನಮಗೆ ಇದು. ಸೊ ರಿಡೀಮ್ ಪಾಯಿಂಟ್ ಅಲ್ಲಿ ನೀವು ಏನೆಲ್ಲ ಆಪ್ಷನ್ಸ್ ನೋಡ್ತೀರಾ, 15 RP ಇಂದ ಇಟ್ಕೊಂಡು 10,000 RP ವರೆಗೂ ರಿಡಂಪ್ಷನ್ ಪಾಯಿಂಟ್ ಆಪ್ಷನ್ಸ್ ನಿಮ್ಮ ಬಿಸ್ನೆಸ್ಗೆ ತಕ್ಕಂತ ಏನೆಲ್ಲ ನಿಮಗೆ ನಿಮ್ಮ ID ಮೇಲೆ ಅವೈಲಬಿಲಿಟಿ ಇದೆಯೋ ಅದೆಲ್ಲ ನೀವು ನೋಡಬಹುದು. ನೀವು ಯಾವ RP ಎಲಿಜಿಬಿಲಿಟಿ ಇದೆಯೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದಾಗ ನೀವು ರಿಡಂಪ್ಷನ್ ಪಾಯಿಂಟ್ ಅನ್ನೋದು ಸ್ಕ್ರೀನ್ಶಾಟ್ ತಗೊಂಡು ಬಿಲ್ ಕಾಪಿ ಅದರ ಫೋಟೋ ತಗೊಂಡು ಕಳಿಸಿದಾಗ ನಿಮಗೆ ಅಮೌಂಟ್ ಅನ್ನೋದು ರಿಡೀಮ್ ಆಗುತ್ತೆ. ಅದನ್ನ ನೀವು ನೆನಪಿಟ್ಕೊಳ್ಳಿ. ಸೊ ಮೈ ಬಿಸ್ನೆಸ್ ಅಲ್ಲಿ ಹೋದಾಗ ಮೈ ಸೇಲ್, ಮೈ ನೆಟ್ವರ್ಕ್, ಕಮಿಷನ್ ರಿಪೋರ್ಟ್, ಪರ್ಸನಲ್ ಪರ್ಚೇಸ್ ರಿಪೋರ್ಟ್, ಇನ್ಕಮ್ ಟ್ಯಾಕ್ಸ್ ರಿಪೋರ್ಟ್ ಎಲ್ಲ ಸಹ ಆಪ್ಷನ್ಸ್ ಅನ್ನೋದು ನಿಮಗೆ ಅವೈಲಬಿಲಿಟಿಯಲ್ಲಿ ಇರುತ್ತೆ. ಸೊ ನಿಮ್ಮ 3 ಅಕೌಂಟ್, ನಿಮ್ಮ ಟೋಟಲ್ ಟೀಮ್, CV ಎಷ್ಟು ಕ್ಯಾರಿ ಫಾರ್ವರ್ಡ್ ಆಗಿದೆ, RP ಎಷ್ಟು ಶೇರ್ ಆಗಿದೆ, ನಿಮ್ಮ ಮಂತ್ಲಿ ಸೇಲ್ ಏನು ಟೀಮ್ A ಅಂಡ್ ಟೀಮ್ B ಇಂದ, ಡೈರೆಕ್ಟ್ ರೆಫರಲ್ ಲಿಸ್ಟ್ ಏನಿದೆ, ಎಷ್ಟು ಅಕೌಂಟ್ಸ್ ಇದೆ ನಿಮ್ಮ ಟೀಮ್ ಅಲ್ಲಿ, ಟೋಟಲ್ ಏಜೆಂಟ್ ಟ್ರೀ ನೋಡಬಹುದು ಆಲ್ ಅಕೌಂಟ್ಸ್ ಅಲ್ಲಿ, ಮೈ ಕಮಿಷನ್, ಡೈರೆಕ್ಟ್ ಸೇಲ್ಸ್ ಕಮಿಷನ್, ಗ್ರೂಪ್ ಸೇಲ್ಸ್ ಕಮಿಷನ್, 3 ಅಕೌಂಟ್ ಇಂದ ನನಗೆ ಎಷ್ಟು ಸಿಗ್ತಾ ಇದೆ ನೀವು ನೋಡಬಹುದು. ಪರ್ಸನಲ್ ಪರ್ಚೇಸ್ ನೀವು ಎಷ್ಟೆಲ್ಲ ಮಾಡಿದೀರಾ, ಯಾಕಂದ್ರೆ ಸಾಕಷ್ಟು ಜನ ಸ್ಟಾರ್ಟರ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಬೇಸಿಕ್ ಗೆ ಬಂದು ಸ್ಟ್ಯಾಂಡರ್ಡ್ ಗೆ ಬಂದು ಸೂಪರ್ ಗೆ ಹೋಗಿರ್ತಾರೆ. ಸೊ ಪರ್ಸನಲ್ ಪರ್ಚೇಸ್ ಎಷ್ಟಾಗಿದೆ ಅದನ್ನು ನೀವು ನೋಡಬಹುದು. ವಿಡ್ರಾಯಲ್ ಕಮಿಷನ್ ರಿಪೋರ್ಟ್ ಕೂಡ ನೀವು ಈ ಮೈ ಬಿಸ್ನೆಸ್ ಅನ್ನೋ ಆಪ್ಷನ್ ಇಂದ ನೀವು ತಿಳ್ಕೋಬಹುದು. ವೋಲ್ಟನ್ ಈವೆಂಟ್ಸ್ ಏನ್ ನಡೀತಾ ಇರುತ್ತೆ ಇಂಟರ್ನ್ಯಾಷನಲ್ ವೈಡ್, ಆಲ್ ಇಂಟರ್ನ್ಯಾಷನಲ್ ವೈಡ್, ನೀವು ಇಲ್ಲಿ ಎಜುಕೇಶನ್ ಅನ್ನೋ ಆಪ್ಷನ್ ಇಂದ ನೀವು ತಿಳ್ಕೋಬಹುದು. ಸೊ ನೀವು ಯಾವ ಕಂಟ್ರಿಯಿಂದ ಇದೀರೋ ಆ ಕಂಟ್ರಿಯಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಕಂಟ್ರಿಯಲ್ಲಿ ಏನೆಲ್ಲ ಈವೆಂಟ್ಸ್ ನಡೀತಾ ಇದೆ, ಯಾವ ಟೈಮಲ್ಲಿ ನಡೀತಾ ಇದೆ, ಏನ್ ಲ್ಯಾಂಗ್ವೇಜ್ ಅಲ್ಲಿ ಇದೆ, A to Z ಇನ್ಫಾರ್ಮೇಶನ್ ನಿಮಗೆ ಈ ಎಜುಕೇಶನ್ ಟ್ಯಾಬ್ ಇಂದ ನಿಮಗೆ ಸಿಗಲಿಕ್ಕೆ ಅವಕಾಶ. ಅಂಡ್ ಮೈ ಮೆಟೀರಿಯಲ್ಸ್ ಇಂದ ನೀವು ಕ್ಲಿಕ್ ಮಾಡಿದಾಗ ಇದೆಲ್ಲ ಕೂಡ ನೀವು ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಅವಕಾಶ. ಸಾರಿ, ಸಾಕಷ್ಟು ಜನ ಆಲ್ರೆಡಿ ಆಪ್ ನ ಯೂಸ್ ಮಾಡ್ತಾ ಇರ್ತಾರೆ, ನಾನು ನೋಡಿದೀನಿ, ತುಂಬಾ ಜನ ಪ್ಲೇಸ್ ಮಾಡ್ತಾ ಇರ್ತಾರೆ. ಬಟ್ ಏನಪ್ಪಾ ಅಂದ್ರೆ ಜಸ್ಟ್ ಒನ್ ಕೈಂಡ್ ಆಫ್ ರಿವಿಷನ್ ಅಂತ ಇಟ್ಕೊಳ್ಳಿ. ಮೈ ಆರ್ಡರ್ಗೆ ಹೋದಾಗ ಸೆಲ್ಫ್ ಪಿಕಪ್ ಡೆಲಿವರಿಯ ಇದನ್ನು ನೋಡಿ. ಹೈದರಾಬಾದ್ ಬ್ರಾಂಚ್ ಇದೆ, HQ ಚೆನ್ನೈಯಲ್ಲಿ ಇದೆ. ಸೆಲ್ಫ್ ಪಿಕಪ್ ಇಲ್ಲಿ ಈ 2 ಲೊಕೇಶನ್ ಅಲ್ಲಿ ಯಾರಾದ್ರೂ ಸೆಲ್ಫ್ ಪಿಕಪ್ ಮಾಡ್ಕೊಳ್ಳಿ. ಈ 2 ಲೊಕೇಶನ್ ಬಿಟ್ಟು ಬೇರೆ ಎಲ್ಲಿದ್ರು ಡೆಲಿವರಿ ಆಪ್ಷನ್ ನೀವು ಚೂಸ್ ಮಾಡ್ಕೋಬೇಕು. ಎಸ್, ಚೆನ್ನೈಯಲ್ಲಿದ್ರು, ತಮಿಳ್ನಾಡಲ್ಲಿದ್ರು, ಇಲ್ಲ ತೆಲಂಗಾಣಲ್ಲಿದ್ರು, ಇಲ್ಲ ಕರ್ನಾಟಕದಲ್ಲಿದ್ರು, ಎಲ್ಲಿದ್ರು ನೀವು ಫಿಸಿಕಲ್ ಆಗಿ ಬ್ರಾಂಚ್ ವಿಸಿಟ್ ಮಾಡಿ, HQ ವಿಸಿಟ್ ಮಾಡಿ ಪ್ರಾಡಕ್ಟ್ ನ ಫಿಸಿಕಲ್ ಆಗಿ ತಗೊಳ್ಳೋ ಅವಕಾಶ ಇಲ್ಲ ಅಂದಲ್ಲಿ ಡೆಫಿನೆಟ್ಲಿ ಡೆಲಿವರಿ ಇಟ್ಕೋಬಹುದು. ಪೆಂಡಿಂಗ್ ಆರ್ಡರ್ಸ್, ಕಂಪ್ಲೀಟ್ ಆರ್ಡರ್ಸ್ ಇದರಲ್ಲಿ ಕಾಣುತ್ತೆ ನಿಮಗೆ. ಕಸ್ಟಮರ್ ಕೇರ್ ನಂಬರ್ಸ್ ಇರುತ್ತೆ.
ಅಡ್ರೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸರ್, ಬಿಕಾಸ್ ಡೆಲಿವರಿಯಲ್ಲಿ ನೀವು ಕೊಟ್ಟಾಗ ಅಡ್ರೆಸ್ ವಿತ್ ಪಿನ್ ಕೋಡ್ ಕರೆಕ್ಟ್ ಆಗಿ ಮೆನ್ಷನ್ ಆಗಿದ್ರೆ ಇನ್ ಟೈಮ್ ಅಲ್ಲಿ ಡೆಲಿವರಿ ತಗೊಳ್ಳಕ್ಕೆ ಅವಕಾಶ. ಓಕೆ, ಡೆಲಿವರಿ ಅಡ್ರೆಸ್ ಅನ್ನೋದು ನೀವು ಕಸ್ಟಮರ್ ಕೇರ್ಗೆ ಆಗಿರ್ಲಿ ಇನ್ ಯಾರಿಗಾಗಿರ್ಲಿ ದಯವಿಟ್ಟು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಕ್ಕೆ ಅಥವಾ ಫೋನ್ ಮಾಡಿ ಅಪ್ಡೇಟ್ ಮಾಡಕ್ಕೆ ಟ್ರೈ ಮಾಡಬೇಡಿ. ಅಪ್ಲಿಕೇಶನ್ ಅಲ್ಲಿ A to Z ಇನ್ ಟೈಮ್ ಆಟೋಮ್ಯಾಟಿಕ್ ಅಪ್ಡೇಟ್ ಇದ್ದಲ್ಲಿ ಫಿಸಿಕಲ್ ಆಗಿ ಪರ್ಸನಲ್ ಆಗಿ ನಾ ಸೆಂಡ್ ಮಾಡಿ ಅದನ್ನ ಅಪ್ಡೇಟ್ ಮಾಡಕ್ಕೆ ಪ್ರಯತ್ನ ಪಡಿ ಅನ್ನೋದು ತುಂಬಾ ಕಷ್ಟವಾಗಿಂತ ಕೆಲಸ. ಯಾಕಂದ್ರೆ ಸಾವಿರಗಟ್ಟಲೆ ಏಜೆಂಟ್ಸ್ ಅನ್ನೋದು ಇರ್ತಾರೆ, ಅವರೆಲ್ಲ ಕೂಡ ವಾಟ್ಸಪ್ ಅಲ್ಲಿ ಅಪ್ಡೇಟ್ ಆಗುತ್ತೆ, ಜಸ್ಟ್ ಮೇಲ್ ಮಾಡಿದ್ರೆ ಅಪ್ಡೇಟ್ ಆಗುತ್ತೆ ಅಂತ ಅನ್ಕೊಂಡಲ್ಲಿ ವರ್ಕ್ ಫ್ಲೋ ಅನ್ನೋದು ಡಿಸ್ಟರ್ಬ್ ಆಗುತ್ತೆ, ಎಲ್ಲ ಕೂಡ ಡಿಲೇ ಆಗೋ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಆಪ್ ಅಲ್ಲೇ ಎಲ್ಲ ಕೂಡ ಅಪ್ಡೇಟ್ ಮಾಡಕ್ಕೆ ಪ್ರಯತ್ನ ಪಡಿ, ಕರೆಕ್ಟ್ ಡೀಟೇಲ್ಸ್ ಕೊಡಕ್ಕೆ ಪ್ರಯತ್ನ ಪಡಿ. ಸೊ ಡೈಲಿ ಬಿಸ್ನೆಸ್ ಅನ್ನೋದು ನೈಟ್ 9:30 PM ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ 11 o'clock ಕಮಿಷನ್ ಅನ್ನೋದು ನಿಮ್ಮ ಆಪ್ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಕರೆಕ್ಟ್ ಪ್ಯಾನ್ ನಂಬರ್ IFSC ಕೋಡ್ ಜೊತೆಲಿ ಲಿಂಕ್ ಮಾಡಕ್ಕೆ ಟ್ರೈ ಮಾಡಿ. ಬ್ಯಾಂಕ್ ಅಕೌಂಟ್ ಅನ್ನೋದು ಪ್ಯಾನ್ ನಂಬರ್ ಜೊತೆ ಲಿಂಕ್ ಆಗಿರೋದು ತುಂಬಾ ಇಂಪಾರ್ಟೆಂಟ್, ಮತ್ತೆ ರಿಪೀಟ್ ಮಾಡ್ತಾ ಇದ್ವಿ. ವಿಡ್ರಾಯಲ್ ಅನ್ನೋದು ಸಾಟರ್ಡೆ 4 ಗಂಟೆವರೆಗೂ ಇರುತ್ತೆ. ಎವ್ರಿ ಡೇ 4 o'clock ಅಂತ ಇಟ್ಕೊಳ್ಳಿ. ಪೇಔಟ್ ಅನ್ನೋದು ವಿತಿನ್ 24 hours ಅಲ್ಲಿ ನಿಮಗೆ ನಿಮ್ಮ ಅಕೌಂಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆಸ್ ಎ ಕ್ಯಾಶ್. ವಿಡ್ರಾಯಲ್ ಅನ್ನೋದು ಶನಿವಾರ ಕೊಟ್ಟಲ್ಲಿ ಟ್ಯೂಸ್ಡೇ ಮಾತ್ರ ಬರುತ್ತೆ. ಶನಿವಾರ ವಿಡ್ರಾಯಲ್ ರಿಕ್ವೆಸ್ಟ್ ಕೊಟ್ಟಲ್ಲಿ ಮಂಗಳವಾರ ನಿಮ್ಮ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ 24 hours ಅಂದಲ್ಲಿ ಸಂಡೇ ಕ್ಯಾಲ್ಕುಲೇಟ್ ಮಾಡಕ್ ಆಗಲ್ಲ. ಓಕೆ, ನೀವು ಸಾಟರ್ಡೇ ಕೊಟ್ರು ಸಂಡೇ ಕೊಟ್ರು ಅದು ಟ್ಯೂಸ್ಡೇ ಮಾತ್ರ ರಿಫ್ಲೆಕ್ಟ್ ಆಗುತ್ತೆ. ಈ ಕ್ಯಾಶ್ ಅನ್ನೋದು ನೀವು ಏಜೆಂಟ್ ಇಂದ ಏಜೆಂಟ್ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ರೈಟ್? ಈ ಟ್ರಾನ್ಸ್ಫರ್ ಆಪ್ಷನ್ ಇಂದ ಯು ಆಲ್ ನೋ ದಿಸ್, ರೈಟ್? ಸೊ ನ್ಯೂ ಜಾಯ್ನಿಂಗ್ ಅನ್ನೋದು ಮಾಡ್ಬೇಕಾದ್ರೆ, ನೀವು ಏಜೆಂಟ್ ನ ನೀವು ರೆಫರ್ ಮಾಡ್ಬೇಕಾದ್ರೆ ದಯವಿಟ್ಟು ಸಾಕಷ್ಟು ಡೀಟೇಲ್ಸ್ ನ ನೀವು ಕಂಪಲ್ಸರಿ ಮೈಕ್ರೋ ಇದರಿಂದ ನೋಡುವಂತ ಅವಶ್ಯಕತೆ ಇದೆ. ನ್ಯೂ ಏಜೆಂಟ್ ಡೀಟೇಲ್ಸ್ ಕೊಡಬೇಕಾದ್ರೆ ಇಮೇಲ್ ID ಬೇಕು, ಹೆಸರು ಬೇಕು, ಆಧಾರ್ ಕಾರ್ಡ್ ಬೇಕು, ಅಂದ್ರೆ ಗವರ್ಮೆಂಟ್ ಅಪ್ರೂವ್ಡ್ ಎನಿ ಅದರ್ ID ಕಾರ್ಡ್, ಮೊಬೈಲ್ ನಂಬರ್, ಸ್ಟೇಟ್, ಸಿಟಿ, ಅಡ್ರೆಸ್, ಇದೆಲ್ಲ ಯಾಕೆ ನಾವು ಕೊಡ್ಬೇಕು ಅಂತಂದಲ್ಲಿ ಫಸ್ಟ್ ಸ್ಟೇಜ್ ಅಲ್ಲೇ ಯಾಕೆ ಹೇಳ್ತೀವಿ ಕೊಡಿ, ದಯವಿಟ್ಟು ಕರೆಕ್ಟ್ ಡೀಟೇಲ್ಸ್ ಕೊಡಿ ಅಂದ್ರೆ ಪ್ರಾಸೆಸ್ ಅನ್ನೋದು ಡಿಲೇ ಆಗಲ್ಲ. ಅವರು ಡೆಲಿವರಿ ಇಟ್ಕೊಂಡ್ರು, ನೆಕ್ಸ್ಟ್ ಅವ್ರ ಬಿಸ್ನೆಸ್ ಸಂಬಂಧಪಟ್ಟ ವಿಷಯಗಳಾಗಿದ್ರು, ಡಿಲೇ ಆಗದೆ ಪ್ರಾಸೆಸ್ ಅನ್ನೋದು ಸ್ಮೂತ್ ಆಗಿ ರನ್ ಆಗಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಥಿಂಗ್, ನಾವು ನೆನ್ಪಿಟ್ಕೋಬೇಕು, ರೈಟ್? ಸೊ ಈ ತರ ನೀವು ಯಾರನ್ನಾದ್ರೂ ನೀವು ಏಜೆಂಟ್ ರೆಫರ್ ಮಾಡಿದಾಗ ಸಾಕಷ್ಟು ಡೀಟೇಲ್ಸ್ ಕನ್ಫರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ರೆಫರಲ್ ಆಕ್ಷನ್, ನೀವು ಯಾವತ್ತಾದ್ರೆ ಹೊಸ ಏಜೆಂಟ್ ನ ನೀವು ರೆಫರ್ ಮಾಡ್ತಿರೋ 1 time 2 time 3 time ಇಟ್ ವಿಲ್ ಆಸ್ಕ್ ಯು ಕನ್ಫರ್ಮ್. ಎಲ್ಲಾದ್ರೂ ಒಂದು ಡೀಟೇಲ್ ಅನ್ನೋದು ಮಿಸ್ ಮ್ಯಾಚ್ ಆಗಿದ್ದಿದ್ರೆ ನೀವು ಬ್ಯಾಕ್ ಹೋಗಿ ಅದನ್ನ ಮತ್ತೆ ಎಡಿಟ್ ಮಾಡಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಈ ತರ ನೆನಪಿಟ್ಕೋಬೇಕು. ಸೊ ಏಜೆಂಟ್ ರೆಫರಲ್ ಆಗಿದೆ, ಈಗ ಈ ಕ್ಯಾಶ್ ನಿಮ್ಮ ಅಕೌಂಟ್ ಅಲ್ಲಿ ಇದೆ, ನೀವು ಯಾವ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬೇಕು ಅನ್ನೋ ಸ್ಕ್ರೀನ್ ಅಲ್ಲಿ ಇದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನಾವೀಗ ನೋಡ್ತಿರೋದು VR4 ಬೇಸಿಕ್ ಪ್ಯಾಕ್ ನ ಪರ್ಚೇಸ್ ಮಾಡಕ್ಕಿದ್ದೀವಿ. ಕಾರ್ಟ್ ಅಲ್ಲಿ ಆಲ್ರೆಡಿ ಆಡ್ ಆಗಿದೆ, ಜಸ್ಟ್ ನಾವು ಚೆಕ್ಔಟ್ ಮಾಡೋದೊಂದೇ, ರೈಟ್? ಚೆಕ್ಔಟ್ ಮಾಡಿದ್ಮೇಲೆ ನಮ್ಮ ಪ್ರಾಡಕ್ಟ್ ಅನ್ನೋದು ನಮಗೆ ಡೆಲಿವರಿ ಮೆಥಡ್ ವೆದರ್ ಫಿಸಿಕಲ್ ಆರ್ ಆನ್ಲೈನ್ ಡೆಲಿವರಿ ಈದರ್ ವೇಸ್ ಅಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಸೆಕೆಂಡ್ ಟೈಮ್ ನೀವು ಹೇಗಾದ್ರೆ ಪರ್ಚೇಸ್ ಮಾಡ್ಬೇಕಾದ್ರೆ ಸಬ್ ಅಕೌಂಟ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾ ಇಲ್ಲ ಇರೋಂತ ಅಕೌಂಟ್ ನ ಅಪ್ಗ್ರೇಡ್ ಮಾಡ್ಕೋಬೇಕಾ, 2 ಆಪ್ಷನ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಿದ್ದೀರಾ ನೀವು, ನಿಮ್ಮ ಅಕೌಂಟ್ ಏನಿದೆ ಈಗಷ್ಟೇ ಜಾಯ್ನ್ ಆಗಿದ್ದೀರಾ, ಒಂದು ಅಕೌಂಟ್ ಇದೆ, ಅದರ್ನ ನೀವು ಸ್ಟಾರ್ಟರ್ ಇಂದ ಬೇಸಿಕ್ ಇಂದ ಸ್ಟ್ಯಾಂಡರ್ಡ್ ಇಂದ ಸೂಪರ್ ಇಂದ ಪ್ರೀಮಿಯಂ ಅಪ್ಗ್ರೇಡ್ ಮಾಡ್ಕೋಬೇಕಾ, ರೀಪರ್ಚೇಸ್ ಮಾಡ್ಬೇಕಾ, ಅಥವಾ ನ್ಯೂ ಸಬ್ ಅಕೌಂಟ್ ನ ನೀವು ಪರ್ಚೇಸ್ ಮಾಡಕ್ಕೆ ಇಷ್ಟಪಡ್ತೀರಾ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು. ಸೊ ಪ್ಲೇಸ್ಮೆಂಟ್ ಟ್ರೀ ನೋಡ್ಕೊಳ್ಳಿ, ಸೆಲೆಕ್ಟ್ ಫಾರ್ ಪ್ಲೇಸ್ಮೆಂಟ್ ಮಾಡಿ, ಲೆಫ್ಟ್ ರೈಟ್ ಸೆಲ್ಫ್ ಪಿಕಪ್ ಇಲ್ಲ ಕೊರಿಯರ್ ಸಬ್ ಅಕೌಂಟ್ ನ ಕ್ರಿಯೇಟ್ ಮಾಡಿ, ಇಲ್ಲ ಅಪ್ಗ್ರೇಡ್ ಮಾಡ್ತಿದ್ದೀರಾ ಆರಾಮ್ಸೆ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್.
ಅಂಡ್ ಈಗ ನಾವು ನೋಡ್ತಿರೋದು ವೆರಿ ಇಂಪಾರ್ಟೆಂಟ್ ಸ್ಕ್ರೀನ್, ವೆರಿ 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 ಇಂಪಾರ್ಟೆಂಟ್ ಸ್ಕ್ರೀನ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರೈಟ್, ಈಗ ಪೇಮೆಂಟ್ ಮೆಥಡ್ ಅನ್ನೋದು ನಮಗೆ ಇ ಕ್ಯಾಶ್ ಅಲ್ಲಿ ನಡೀತಾ ಇದೆ ಇಂಡಿಯಾದಲ್ಲಿ. ಪ್ರಾಬಬ್ಲಿ ಇನ್ ಫ್ಯೂಚರ್ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ, ನಿಮಗೆ ಸ್ಕ್ರೀನ್ ಶಾಟ್ ಸಿಗುತ್ತೆ, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಸದ್ಯದಲ್ಲಿ ಮಾತ್ರ ನಮಗೆ ಥ್ರೂ ಇ ಕ್ಯಾಶ್ ಇಂಡಿಯಾ ಬಿಸ್ನೆಸ್ ಇಸ್ ರನ್ನಿಂಗ್. ಸೊ ನಿಮಗೆ ಸ್ಕ್ಯಾನರ್ ಕೋಡ್ ಅವೈಲಬಿಲಿಟಿಯಲ್ಲಿ ಇದೆ, ಅಥವಾ ನಮ್ಮ ವೋಲ್ಟೆನ್ ಮೆಗಾ ಟ್ರೆಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಒಂದ HDFC ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ನಮಗೆ ಅವೈಲಬಿಲಿಟಿಯಲ್ಲಿ ಇದೆ. ನೀವೇನ್ ಮಾಡಬೇಕು ಅಂತಂದ್ರೆ ಜಿಪೇ, ಫೋನ್ ಪೇ, ಪೇಟಿಎಂ ಆರ್ ಎನಿ ಅದರ್ ಬ್ಯಾಂಕ್ UPI ಆರ್ ಭಾರತ್, ವಾಟ್ ಎವರ್ ಇಟ್ ಈಸ್, UPI ಟ್ರಾನ್ಸಾಕ್ಷನ್ಸ್ ಮಾಡಬೇಕಾಗಿದ್ರೆ ನೀವು ಈ ಸ್ಕ್ಯಾನರ್ ಕೋಡ್ಗೆ ಅಮೌಂಟ್ ಕಳಿಸಿ, ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನಮ್ಮ ಅಕೌಂಟ್ ಡಿಪಾರ್ಟ್ಮೆಂಟ್ ಯಾವುದಿದೆ ಅದಕ್ಕೆ ನೀವು ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಅವರು ನಿಮ್ಮ ID ನಂಬರ್ಗೆ ಅದನ್ನ ಇ ಕ್ಯಾಶ್ ರೂಪದಲ್ಲಿ ಕೊಡಲಾಗುತ್ತದೆ. ID ನಂಬರ್ ಮೆನ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಸಾಕಷ್ಟು ಜನ ಮಾಡೋಂಥ ಮಿಸ್ಟೇಕ್ ಏನಪ್ಪಾ ಅಂದ್ರೆ ಪರ್ಸನಲ್ ನಂಬರ್ಸ್ಗೆ ಹಣ ಕಳಿಸ್ಬಿಟ್ಟು ಇ ಕ್ಯಾಶ್ ಕೊಡಿ ಅಂತ ಕೇಳ್ತಾರೆ, ಅದು ರಾಂಗ್ ಆಗುತ್ತೆ. ಕೇವಲ ವೋಲ್ಟೆನ್ ಮೆಗಾ ಟ್ರೆಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಗೆ ಕಳಿಸಿದಲ್ಲಿ ಮಾತ್ರ ನಿಮಗೆ ಇ ಕ್ಯಾಶ್ ಸಿಗ್ಲಿಕ್ಕೆ ಸಾಧ್ಯ. ಯಾಕಂತಂದ್ರೆ ಸಾಕಷ್ಟು ಸಂದರ್ಭದಲ್ಲಿ ಪರ್ಸನಲ್ ನಂಬರ್ಗೆ ದುಡ್ಡು ಕಳಿಸ್ಬಿಟ್ಟು ಇ ಕ್ಯಾಶ್ ಬಂದಿಲ್ಲ ಅಂದ್ರೆ ಕಂಪ್ನಿ ಮೇಲೆ ಕಂಪ್ಲೇಂಟ್ ಮಾಡೋದು ಅನ್ನೋದು ರಾಂಗ್ ಆಗುತ್ತೆ. ನೀವು ಪರ್ಸನ್ ಯಾರು ಕಳಿಸಿದಿರೋ ಆ ಪರ್ಸನ್ ನ ಕೇಳ್ಬೇಕಾಗುತ್ತೆ. ಬಟ್ ಆ ಪರ್ಸನ್ ಲೆಜಿಬಲ್ ಇಲ್ಲಿಯಾ ಇದು ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಲೆಸ್ಟಿಮೇಟಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ದಯವಿಟ್ಟು ಸ್ಕ್ಯಾನರ್ ಕೋಡ್ ನ ಸೇವ್ ಮಾಡ್ಕೊಳ್ಳಿ, ಅಥವಾ ಬ್ಯಾಂಕ್ ಡೀಟೇಲ್ಸ್ ನ ಸೇವ್ ಮಾಡ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ಅವರ್ ಅಪ್ಲಿಕೇಶನ್. ಎಲ್ಲ ಡೀಟೇಲ್ಸ್ ಕೂಡ ಅಪ್ಲಿಕೇಶನ್ ಅಲ್ಲಿ ಇದೆ. ಡೌಟ್ ಬಂದಂದಲ್ಲಿ ದಯವಿಟ್ಟು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗೆ ಆದ್ರೂ ಕಾಲ್ ಮಾಡಿ, ಕಸ್ಟಮರ್ ಕೇರ್ಗೆ ಆದ್ರೂ ಕಾಲ್ ಮಾಡಿ, ಇಲ್ಲ ನನ್ನ ನಂಬರ್ ಇದ್ರೆ ನನಗೂ ಕಾಲ್ ಮಾಡಿ. ನಾನು ನಿಮ್ಗೆ ಸ್ಕ್ಯಾನರ್ ಕೋಡ್ ಅನ್ನೋದು ಅಥವಾ ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಬ್ಯಾಂಕ್ ಕಂಪನಿ ಬ್ಯಾಂಕ್ ಅಕೌಂಟಿಗೆ ಮಾತ್ರ ಹಣ ಕಳ್ಸಕ್ಕೆ ಪ್ರಯತ್ನ ಪಡಿ. ಸೊ ಇದು ನಮ್ಮ ಅಪ್ಲಿಕೇಶನ್ ಸಂಬಂಧಪಟ್ಟ ಟ್ರೈನಿಂಗ್ ಮಾತ್ರ. ಇವತ್ತಿನ ಮುಖ್ಯ ಉದ್ದೇಶ 2026 2026 ಸಂಬಂಧಪಟ್ಟ EPL ಟ್ರೈನಿಂಗ್ ಮಾತ್ರ. ಬಟ್ ಅದ್ರ ಜೊತೆಯಲ್ಲಿ ಆಸ್ ಎ ಪಾರ್ಟ್ ನಾವೀಗ ಅಪ್ಲಿಕೇಶನ್ ಟ್ರೈನಿಂಗ್ ಅನ್ನೋದು ಮಾಡಿದೀವಿ. ಇದರಲ್ಲಿ ಎಲ್ಲಾದ್ರೂ ನಿಮಗೆ ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಐ ವಿಲ್ ಗಿವ್ ಯು ಅನ್ಮ್ಯೂಟ್ ಆಪ್ಷನ್. ಯು ಕ್ಯಾನ್ ಆಸ್ಕ್ ಮಿ ಕ್ವಶನ್, ರೈಟ್? ಅಂಡ್ ಸರ್, ಆಲ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಿಮಗೆಲ್ಲ ಗೊತ್ತಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಡೌನ್ಲೈನ್ಸ್ಗೂ ಸಹ ಈ ಅಪ್ಲಿಕೇಶನ್ ಟ್ರೈನಿಂಗ್ ಕೊಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಎವ್ರಿ ಟೈಮ್ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗಿ ವರ್ಕ್ ಮಾಡೋದು ಅನ್ನೋದು ಕರೆಕ್ಟ್ ಆಗುದಿಲ್ಲ. ಬಿಕಾಸ್ ವಿ ವಿಲ್ ಬಿ ಬಿಸಿ ಇನ್ ಸಮ್ವೇರ್. ಅಂತದ್ರಲ್ಲಿ ID ಪ್ಲೇಸ್ಮೆಂಟ್ ಮಾಡಬೇಕು, ನೀವೇ ಹೆಲ್ಪ್ ಮಾಡಬೇಕು, ಈ ತರ ಎಲ್ಲ ಸಾಕಷ್ಟು ಸಲ ನಾನು ನೋಡಿದ್ದೀನಿ. ಅದನ್ನ ಅವಾಯ್ಡ್ ಮಾಡಕ್ಕೆ ನಾವು ಯಾರನ್ನಾದ್ರೂ ಏಜೆಂಟ್ಸ್ ನ ರೆಫರ್ ಮಾಡ್ತಿದೀವಿ, ಅವ್ರು ಜಾಯ್ನ್ ಆಗ್ತಿದ್ದಾರೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಒಂದು 5 minutes ಅಲ್ಲಿ ಅಪ್ಲಿಕೇಶನ್ ಟ್ರೈನಿಂಗ್ ಅನ್ನೋದು ಕೊಡೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್? ಸೊ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಯು ಕ್ಯಾನ್ ರೈಸ್ ಹ್ಯಾಂಡ್ ಪ್ಲೀಸ್. I can see 6 participants are there. Yeah. Anybody? Any doubt? Before moving on to the next concept. Just hand raise ಮಾಡಿ, unmute ಮಾಡ್ತೀನಿ. You can ask your question. Okay, great. I think there is nothing. So let's move on to entrepreneur performance level training. ಟ್ರೈನಿಂಗ್ ಅಂತಲ್ಲ, ಡಿಸ್ಕಷನ್ ಮಾಡುವ. ಸೊ 2026 ಅಲ್ಲಿ ನಮ್ಮ EPL ಯಾವ ರೀತಿ ಇರುತ್ತೆ? ಸೊ ಸಿಲ್ವರ್ ಎಂಟರ್ಪ್ರಿನರ್ ಆಗಕ್ಕೆ ಏನ್ ಮಾಡ್ಬೇಕು, ಗೋಲ್ಡ್, ಪ್ಲಾಟಿನಮ್, ಡೈಮಂಡ್ ಅಂಡ್ ರಾಯಲ್ ಏನ್ ಮಾಡಿದ್ರೆ ನಾವು ಈ ಲೆವೆಲ್ಸ್ ಅಚೀವ್ ಮಾಡ್ತೀವಿ? ನಂಬರ್ 1.
ಲೆವೆಲ್ಸ್ ಅಚೀವ್ ಮಾಡಾದ್ಮೇಲೆ ನಮಗೆ ಸಿಗುವಂತ ಬೆನಿಫಿಟ್ ಏನು ನಂಬರ್ 2. ಈ ಎರಡು ಕಾನ್ಸೆಪ್ಟ್ ನ ಇವತ್ತು ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ ಸರ್. ಸೊ ಎವ್ರಿಬಡಿ ಹ್ಯಾಸ್ ಗಾಟ್ ಎ ಡೌಟ್. ಎಲ್ಲರಿಗೂ ಒಂದು ಡೌಟ್ ಇದೆ, ಆರ್ ಪಿ ಯಾವ ರೀತಿ ಸಿಗುತ್ತೆ, ರಿಡಿಮ್ಷನ್ ಪಾಯಿಂಟ್ಸ್ ಆರ್ ಪಿ ಯಾವ ರೀತಿ ನಮಗೆ ಸಿಗುತ್ತೆ. ಸೊ ತುಂಬಾ ದೊಡ್ಡ ಇನ್ಕಮ್ ಇದು. ಆಸ್ ಅ ಸೇವಿಂಗ್ ನಾವು ಮಾತಾಡ್ತೀವಿ, ಆರ್ ಪಿ ಅನ್ನೋದು ಶೇರ್ ತರ ಮಾತಾಡ್ತೀವಿ ಇದು. ಸೊ ನಮ್ಮ ಬಿಸ್ನೆಸ್ ಅಲ್ಲಿ ನಮಗೆ ಆರ್ ಪಿ ಯಾವ ರೀತಿ ಸಿಗುತ್ತೆ ನೋಡೋಣ. ಸೊ ನ್ಯೂ ಸ್ಟಾರ್ಟ್ 2026 ಅಲ್ಲಿ ಯಾರೇ ಆಗಿರ್ಲಿ ಸರ್, ಈವನ್ ಇಫ್ ಇಟ್ ಇಸ್ ಅ ರಾಯಲ್ ಎಂಟರ್ಪ್ರಿನರ್, 2026 ಅಲ್ಲಿ ಮತ್ತೆ ಸಿಲ್ವರ್ ಆಗ್ಲೇಬೇಕು. ಸೊ ಸಿಲ್ವರ್ ಎಂಟರ್ಪ್ರಿನರ್ ಆಗಕ್ಕೆ ನಮಗಿರುವಂತ ಕಂಡೀಷನ್ಸ್ ಏನು? ನಮಗೆ 3 ಅಕೌಂಟ್ ಇರಬೇಕು, 3 ಅಕೌಂಟ್ಸ್ ನಮ್ಮ ಹೆಸರಲ್ಲಿ ಇರಬೇಕು, 10 ನ್ಯೂ ಏಜೆಂಟ್ ನ ರೆಫರ್ ಮಾಡಬೇಕು. ಸೊ ಎಲ್ಲಾ ಏಜೆಂಟ್ಸ್ ಫ್ರಮ್ ಸಿಲ್ವರ್ ಟು ರಾಯಲ್ ಯಾವುದೇ ಲೆವೆಲ್ ಅಲ್ಲಿ ಇದ್ರು 2026 ಅಲ್ಲಿ ಮತ್ತೆ ಸಿಲ್ವರ್ ಲೆವೆಲ್ ಕಂಪ್ಲೀಟ್ ಮಾಡಲೇಬೇಕು. 3 ಅಕೌಂಟ್ ಇರಬೇಕು, 10 ನ್ಯೂ ಏಜೆಂಟ್ ನ ರೆಫರ್ ಮಾಡಬೇಕು, ಎಲ್ಲರೂ ಬೇಸಿಕ್ ಅಲ್ಲೇ ಇರಬೇಕು. ಸೊ 2026 ವಿ ವಿಲ್ ರೀಸ್ಟಾರ್ಟ್ ವಿತ್ ಸಿಲ್ವರ್. ಒಂದ್ಸಲ ಕ್ವಾಲಿಫೈ ಆದ್ರೆ ಸಾಕು, ಪ್ರತಿ ವರ್ಷ ಕ್ವಾಲಿಫೈ ಆಗುವಂತ ಅವಶ್ಯಕತೆ ಇರುವುದಿಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಸಿಲ್ವರ್ ಎಂಟರ್ಪ್ರಿನರ್ ಯಾವ ರೀತಿ ಆಗ್ಬೇಕು ನೋಡ್ತಿದ್ದೀರಾ? 1 2 3 ನಂದೇ ಇದೆ. ಮೇಲೆ ನಾನಿದ್ದೀನಿ, ಲೆಫ್ಟ್ ಅಲ್ಲಿ ನಾನೇ ಇದ್ದೀನಿ, ರೈಟ್ ಅಲ್ಲಿ ನಾನೇ ಇದ್ದೀನಿ. ಸೊ ಲೆಫ್ಟ್ ಟು ರೈಟ್ ಅಲ್ಲಿ ಇರೋದು ನನ್ನ ಸಬ್ ಅಕೌಂಟ್ಸ್. 3 ಅಕೌಂಟ್ ನನ್ನ ಹೆಸರಲ್ಲಿ ಇದೆ. ಓಪನ್ 3 ಅಕೌಂಟ್ಸ್, ರೆಫರ್ 10 ಏಜೆಂಟ್ಸ್. ಸೊ ಆಲ್ ಇನ್ ಬೇಸಿಕ್. ಈ ತರ 10 ಅಕೌಂಟ್ಸ್ ಬೇಸಿಕ್ ಅಲ್ಲಿ ಇದ್ದಲ್ಲಿ, ನನ್ನ 3 ಅಕೌಂಟ್ ನನ್ನ ಹೆಸರಲ್ಲಿ ಇದ್ದಲ್ಲಿ ನನಗೆ ಸಿಗುವಂತ ಇನ್ಕಮ್ ಎಷ್ಟಪ್ಪ ಅಂತ ನೋಡಿದ್ರೆ ಇಟ್ಸ್ ಅಪ್ರಾಕ್ಸಿಮೇಟ್ಲಿ 29,000 rupees. ಸೊ ಟೋಟಲ್ ಕಮಿಷನ್ ವಿತ್ ರೆಫರಲ್ ಕಮಿಷನ್. ಓಕೆ, ಆರ್ ಪಿ ಯಾವ ರೀತಿ ಸಿಗುತ್ತೆ? ಆರ್ ಪಿ ಸಿಗಬೇಕು ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ವಾಟ್ ಐ ಬಿಲೀವ್ ಟು ಅಂಡರ್ಸ್ಟ್ಯಾಂಡ್. ಲೆಫ್ಟ್ ಅಲ್ಲಿ 2500 CV, ರೈಟ್ ಅಲ್ಲಿ 2500 CV. ಇನ್ ಟೋಟಲ್ ಗ್ರೂಪ್ ಸೇಲ್ಸ್ 5000 CV ಇದ್ದಲ್ಲಿ ನನಗೆ 2 ಆರ್ ಪಿ ಸಿಗುತ್ತೆ. ನಾವು ಲೆಟ್ ಸಿ, 3 ಅಕೌಂಟ್ ನಂದೇ ಇದೆ. ಆಲ್ 3 ಅಕೌಂಟ್ಸ್ ಆರ್ ಮೈನ್. 1 2 3 3 ಅಕೌಂಟ್ ಸೂಪರ್ ಪ್ಯಾಕೇಜ್ ಅಲ್ಲಿ ಇದೆ. ಬಿಕಾಸ್ ಆರ್ ಪಿ ಸಿಗಬೇಕಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಇಸ್ ಸೂಪರ್ ಪ್ಯಾಕೇಜ್, ರೈಟ್? ಸೊ ಲಾಸ್ಟ್ ಸೈಡ್ ಅಲ್ಲಿ ನಾವು ನೋಡಿದೀವಿ, ವಿ ಹ್ಯಾವ್ 10 ಅಕೌಂಟ್ಸ್ ಆಲ್ರೆಡಿ, ನ್ಯೂ ಏಜೆಂಟ್ಸ್ ರೆಫರ್ಡ್ ಆಲ್ರೆಡಿ. 3 ಅಕೌಂಟ್ಸ್ ನಂದಿದೆ, ಹೊಸ 10 ಏಜೆಂಟ್ಸ್ ನ ರೆಫರ್ ಮಾಡಿದೀನಿ, ಸಿಲ್ವರ್ ಕ್ವಾಲಿಫೈ ಆಗಿದ್ದೀನಿ. ಆರ್ ಪಿ ಯಾವ ರೀತಿ ಬರುತ್ತೆ? ಸೊ ಸೂಪರ್ ಪ್ಯಾಕೇಜ್ ಲೆಫ್ಟ್ ಸಬ್ ಅಕೌಂಟ್ 1 ಅಂತ ಇಟ್ಕೊಳ್ಳಿ. ಸಬ್ ಅಕೌಂಟ್ 1 ಲೆಫ್ಟ್ ಅಲ್ಲಿ 10 ಸೆಟ್ಸ್, ಸಬ್ ಅಕೌಂಟ್ ಲೆಫ್ಟ್ ಅಲ್ಲಿ ರೈಟ್ ಗೆ 10 ಸೆಟ್ಸ್, 2 ಆರ್ ಪಿ ಬರುತ್ತೆ ಅವರಿಗೆ. ಈ ತರ ರೈಟ್ ಅಲ್ಲಿ ಸಬ್ ಅಕೌಂಟ್ 2, ಅವ್ರಿಗೂ ಸಹ ಲೆಫ್ಟ್ ಟು ರೈಟ್ ಅಲ್ಲಿ ನೋಡಿದ್ರೆ 10 ಸೆಟ್ ಮ್ಯಾಚಿಂಗ್ ಆಗಿದೆ, ಅವ್ರಿಗೂ 2 ಆರ್ ಪಿ ಸಿಗುತ್ತೆ. ಈ ತರ 3 ಅಕೌಂಟ್ ನಂದೇ ಇದ್ರಲ್ಲಿ ಸಬ್ ಅಕೌಂಟ್ 1 ಗೆ 2 ಆರ್ ಪಿ, ಸಬ್ ಅಕೌಂಟ್ 2 ಗೆ 2 ಆರ್ ಪಿ ಬಂದಲ್ಲಿ ನನಗೆ 4 ಆರ್ ಪಿ ಸಿಗುತ್ತೆ. ಬೆನಿಫಿಟ್ ಏನಪ್ಪಾ ಅಂದ್ರೆ 4 + 2 + 2 ಆರ್ ಪಿ = 8 ಆರ್ ಪಿ. ಬಿಕಾಸ್ ಮೇಲಿರೋ 3 ಅಕೌಂಟ್ ನಂದೆಯ. ಈ ರೀತಿ ನಾನು 8 ಆರ್ ಪಿ ಎವ್ರಿ ಮಂತ್ ತಗೊಳ್ಳಿಕ್ಕೆ ಸಾಧ್ಯ, ರೈಟ್? ಆರ್ ಪಿ ನಾಟ್ ಎಲಿಜಿಬಲ್ ಇನ್ ಸಬ್ ಅಕೌಂಟ್ ಯಾಕಾಗುತ್ತೆ ಇಲ್ಲಿ ನೋಡುವ. ಆರ್ ಪಿ ನಾಟ್ ಎಲಿಜಿಬಲ್ ಸಬ್ ಅಕೌಂಟ್ ಯಾವಾಗ ಬರುತ್ತೆ ಅಂತಂದ್ರೆ, ಸಬ್ ಅಕೌಂಟ್ ಬೇಸಿಕ್ ಇಂದ ಸೂಪರ್ ಬಂತು, ಸಬ್ ಅಕೌಂಟ್ ಬೇಸಿಕ್ ಇಂದ ಸೂಪರ್ ಬಂತು, 10 ಸೆಟ್ಸ್ 5 ಸೆಟ್ಸ್ ಮ್ಯಾಚಿಂಗ್ 10 ಸೆಟ್ಸ್ ಆಗಿಲ್ಲ ಸರ್, ಅದಕ್ಕೆ ಆರ್ ಪಿ ಎಲಿಜಿಬಿಲಿಟಿ ಸಿಗಲ್ಲ. ಬಟ್ ನಾನು ಒಬ್ನೇ ಸೂಪರ್ ಅಲ್ಲಿ ಇದ್ದೀನಿ, ನನಗೆ 4 ಆರ್ ಪಿ ಸಿಗುತ್ತೆ. ಸಬ್ ಅಕೌಂಟ್ಸ್ಗೆ ಆರ್ ಪಿ ಸಿಗುದಿಲ್ಲ. ಸಬ್ ಅಕೌಂಟ್ಸ್ಗೆ ಆರ್ ಪಿ ಸಿಗಬೇಕಂದ್ರೆ ಖಂಡಿತ 10 ಸೆಟ್ ಬರಲೇಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಕೇಸ್ ಸ್ಟಡಿ 2 ಫಾರ್ ಆರ್ ಪಿ. ಇನ್ನೊಂದು ಎಕ್ಸಾಂಪಲ್. ಈಗ ನೀವು ನೋಡಿ, ನಾನಿದ್ದೀನಿ ಮೇಲೆ, ಸಬ್ ಅಕೌಂಟ್ 1 ಪರ್ಫೆಕ್ಟ್ ಆಗಿ 10 ಸೆಟ್ ಬಂದಿದೆ. ಬಟ್ ಸಬ್ ಅಕೌಂಟ್ 2 ಅಲ್ಲಿ ಯಾರು ಮಾಡಿರ್ಲಿಕ್ಕಿಲ್ಲ. ಸಬ್ ಅಕೌಂಟ್ 2 ಇಲ್ಲೇ ಇಲ್ಲ, ಹಾಕಲೇ ಇಲ್ಲ. ನನಗೆ 2 ಅಕೌಂಟ್ ಇದೆ, ಒಂದ್ ನಾನು, ಇನ್ನೊಂದು ಸಬ್ ಅಕೌಂಟ್ 1. ಈ ತರ ಇದ್ದಲ್ಲಿ ನಾನ್ ಮಾಡ್ಬೇಕಂತ ಕೆಲಸ ಏನಪ್ಪಾ ಅಂತಂದ್ರೆ, ಸಬ್ ಅಕೌಂಟ್ ಎಲ್ಲೋ ಒಂದ್ ಕಡೆ ಪ್ಲೇಸ್ ಮಾಡ್ಕೊಂಡು
ಅಲ್ಲಿ ಒಂದು 10 ಸೆಟ್ ಮ್ಯಾಚಿಂಗ್ ಮಾಡಿಕೊಂಡು ರೈಟ್ ಅಲ್ಲಿ ಇನ್ನೊಂದು 20 ಸೆಟ್ ತಂದ್ಕೊಂಡಲ್ಲಿ ನನಗೆ 4 RP ಸಿಗುತ್ತೆ. ಅಂದ್ರೆ ಐ ಕ್ಯಾನ್ ಗೆಟ್ 8 RP. ಇಮೇಜ್ ನೋಡಿದ್ರೆ ನಿಮಗೆ ಅರ್ಥ ಆಗಿರ್ಬೇಕು. ನನಗೆ ಎರಡೇ ಅಕೌಂಟ್ ಇದೆ, ಮೂರನೇ ಅಕೌಂಟ್ ನಾನು ಪ್ಲೇಸ್ ಮಾಡಿಲ್ಲ, ಪ್ಲೇಸ್ಮೆಂಟ್ ಎಲ್ಲೋ ಕೆಳಗಡೆ ಇದೆ. ಅಂಥದ್ರಲ್ಲೂ ಸಹ ನಾನು 10 ಸೆಟ್ ಮ್ಯಾಚಿಂಗ್ ಮಾಡಿಕೊಂಡು 2 RP ತಂದುಕೊಂಡು 8 RPಗೆ ಎಲಿಜಿಬಿಲಿಟಿ ತಗೋಬಹುದು. ಕರೆಕ್ಟ್. ಇನ್ನೊಂದು ಕೇಸ್ ಸ್ಟಡಿ ಇಲ್ಲಿ ನೋಡಿ. ನನಗೆ ಎರಡು ಸಬ್ ಅಕೌಂಟ್ ಒಂದೇ ಲೈನ್ ಅಲ್ಲಿ ಇದೆ ಸರ್. ಬೈ ಮಿಸ್ಟೇಕ್ ಪ್ಲೇಸ್ಮೆಂಟ್ ಆಗಿದೆ ಸರ್. ಮೇಲೆ ನಾನಿದ್ದೀನಿ, ನನ್ನ 2 ಸಬ್ ಅಕೌಂಟ್ ಕೂಡ ಲೆಫ್ಟ್ ಅಲ್ಲೇ ಇದೆ. ಅಂಥದ್ರಲ್ಲಿ ನಾನು ಏನ್ ಮಾಡಬೇಕು? ರೈಟ್. ಸೊ 2 RP ಆಸ್ ಎ ಡೌನ್ ಲೈನ್, ಆಸ್ ಎ ಅಪ್ಲೈನ್ ನನಗೆ ಸಿಗುತ್ತೆ ನನ್ನ ಡೌನ್ ಲೈನ್ ಇಂದ 10 ಸೆಟ್ ಮ್ಯಾಚಿಂಗ್ ಆಗಿದೆ. ಆದ್ರೂ ಸಹ ಮತ್ತೆ ಲೆಫ್ಟ್ ಅಲ್ಲಿ ಇನ್ನೊಂದು 10 ಸೆಟ್ ಬರಬೇಕು, ರೈಟ್ ಅಲ್ಲಿ ನನಗೆ ಒಂದು 20 ಸೆಟ್ ಸೇಲ್ ಬರಲೇಬೇಕು. ಅಂಥದ್ರಲ್ಲಿ ಮಾತ್ರ ನನಗೆ 4 + 2 + 2 8 RP ಸಿಗುತ್ತೆ. ಪ್ಲೇಸ್ಮೆಂಟ್ ಮಿಸ್ ಆಗಿ ಒಂದೇ ಸೈಡ್ ಅಲ್ಲಿ 2 ಸಬ್ ಅಕೌಂಟ್ ಪ್ಲೇಸ್ ಮಾಡಿದ್ರು, ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಲೆಫ್ಟ್ ಅಲ್ಲಿ 30 ಸೆಟ್ಸ್, ರೈಟ್ ಅಲ್ಲಿ ಒಂದು 20 ಸೆಟ್ಸ್ ಸೇಲ್ ಬಂದಲ್ಲಿ ನನಗೆ 8 RP ಸಿಗ್ಲಿಕ್ಕೆ ಅವಕಾಶ. ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ರೈಟ್. ಇದು ಗೋಲ್ಡ್ ಎಂಟ್ರಪ್ರಿನರ್ಗೋಸ್ಕರ. 2026 ಅಲ್ಲಿ ನಾನು ಗೋಲ್ಡ್ ಎಂಟ್ರಪ್ರಿನರ್ ಆಗ್ಬೇಕಂದ್ರೆ ನನಗೆ ರಿಕ್ವೈರ್ಮೆಂಟ್ ಎಷ್ಟಿದೆ ಅಂತಂದ್ರೆ 80 RP, 80 RP ಬೇಕು. 80 RP ಯಾವ ರೀತಿ ಸಿಗುತ್ತೆ? ತುಂಬಾ ಸಿನಾರಿಯೋಸ್ ನಮಗೆ ಸಿಗ್ತಾ ಇದೆ ಇಲ್ಲಿ. ಫಸ್ಟ್ ಸಿನಾರಿಯೋ ನೋಡೋಣ. ಆಪ್ಷನ್ 1, ನನ್ನ 3 ಅಕೌಂಟ್ ಸೂಪರ್ ಪ್ಯಾಕೇಜ್ ಅಲ್ಲಿ ಇದೆ. 2500 CV 2500 CV ಮ್ಯಾಚಿಂಗ್ ಆಗಬೇಕು. 5000 CV ಗ್ರೂಪ್ ಸೇಲ್ಸ್ ಬರಬೇಕು ಎವ್ರಿ ಮಂತ್ ಅಲ್ಲಿ. ಈ ರೀತಿ ಬಂದಲ್ಲಿ ನಾನು ವಿತಿನ್ 12 ಮಂತ್ಸ್ 1 ವರ್ಷದಲ್ಲಿ ಗೋಲ್ಡ್ ಆಗಬಹುದು. ಯಾವ ರೀತಿ? ಸೊ ಸಬ್ ಅಕೌಂಟ್ 1 ಅಲ್ಲಿ 100 ಸೆಟ್ ಸೇಲ್ ಆಗಿದೆ, ಮ್ಯಾಚಿಂಗ್ ಆಗಿದೆ, 20 RP ಸಿಕ್ಕಿದೆ. ಸಬ್ ಅಕೌಂಟ್ 2 ಅಲ್ಲಿ 100 ಸೆಟ್ ಸೇಲ್ ಆಗಿದೆ, 20 RP ಆಗಿದೆ. ಸೊ ನನಗೆ ಸಿಗೋದು 40 RP. ಈ ರೀತಿ ನೋಡಿದಲ್ಲಿ 40 + 20 + 20 80 RP. So 80 RP I can become gold in 12 months. 10 sets 2500, 100 sets 25,000 CV. Remember this simple logic calculation. So 4 right people, correct people, perfect people ನಂಗೆ ಸಿಕ್ದಲ್ಲಿ 12 months ಅಲ್ಲಿ ಗೋಲ್ಡ್ ಆಗೋದು ತುಂಬಾ ಈಸಿ. 12 months ಅಲ್ಲಿ ಗೋಲ್ಡ್ ಆದ್ರೆ ನಮಗೆ ಸಿಗೋಂತ ಬೆನಿಫಿಟ್ ಏನು? ಸೊ ಅಚೀವ್ RP ವಿತ್ ಎವ್ರಿ ಡೌನ್ ಲೈನ್. ಈಗ ನನಗೆ 3 ಅಕೌಂಟ್ ಇದೆ ಸರ್. ಐ ಆಮ್ ಇನ್ ಸೂಪರ್, ನೈಸ್. ಸೊ ಅದೇ ನಮ್ಮ ಡೌನ್ ಲೈನ್ ಕೂಡ ಸೂಪರ್ ಅಲ್ಲಿ ಬಂದ್ರೆ ಇಲ್ಲಿ ನೋಡಿ, ನನ್ನ 3 ಅಕೌಂಟ್ ಅಷ್ಟೇ ಅಲ್ಲ, ಅವರ ಡೌನ್ ಲೈನ್ ಕೂಡ ಸೂಪರ್ ಪ್ಯಾಕೇಜ್ ಅಲ್ಲಿ ಇದೆ. ಈ ರೀತಿ ಇದ್ದಲ್ಲಿ 15 ಸೆಟ್ಸ್ ಫ್ರಮ್ ಈಚ್ ಡೌನ್ ಲೈನ್, ಒಂದೊಂದು ಡೌನ್ ಲೈನ್ ಇಂದ 15 ಸೆಟ್ ಸೇಲ್ ನಾವು ತಂದ್ರೆ 10 RP ಎವ್ರಿ ಮಂತ್ ನಮಗೆ ಸಿಗುತ್ತೆ. 8 ತಿಂಗಳಲ್ಲಿ ವಿತಿನ್ 8 ಮಂತ್ಸ್ ನಾವು ಗೋಲ್ಡ್ ಆಗ್ಲಿಕ್ಕೆ ಸಾಧ್ಯ. ಸೊ 2 RP 6 RP. ಯಾಕಂದ್ರೆ ಕೆಳಗಡೆ ಸೂಪರ್ ಪ್ಯಾಕೇಜ್ ಅಲ್ಲಿ ಇದ್ದಾರೆ ಡೌನ್ ಲೈನ್ಸ್, ಅವರಿಗೂ ಸಹ 2 RP ಸಿಗುತ್ತೆ. ಸೊ ಇನ್ ಟೋಟಲ್ ನಮಗೆ 6 RP ಸಿಗ್ಲಿಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ಸೊ 6 + 2 + 2 10 RP ಎವ್ರಿ ಮಂತ್ ನನಗೆ ಸಿಗ್ಲಿಕ್ಕೆ ಸಾಧ್ಯ. ಸೊ ನಾವಷ್ಟೇ RP ತಂದ್ಕೊಳ್ಳೋದಲ್ಲ, ನಮ್ಮ ಡೌನ್ ಲೈನ್ ಕೂಡ ನಾವು ಎಂಕರೇಜ್ ಮಾಡಬೇಕು RP ತಂದ್ಕೊಳ್ಳಿ ಅಂತೇಳಿ. ಇಲ್ಲಿ ನೋಡಿ, ನನ್ನ ಸಬ್ ಅಕೌಂಟ್ಸ್ಗೆ 4 RP ಬರ್ತಾ ಇದೆ. ಸಬ್ ಅಕೌಂಟ್ಸ್ಗೆ 4 RP ಬಂದ್ರೆ ನನಗೆ ಎಷ್ಟು RP ಬರ್ಬೋದು ಸರ್? ಜಸ್ಟ್ ಇಮ್ಯಾಜಿನ್ 16 RP ಐ ಕ್ಯಾನ್ ಟೇಕ್ ಸಬ್ ಅಕೌಂಟ್ಸ್ ಇಂದ, ರೈಟ್? ಜಸ್ಟ್ ಓಕೆ, 8 RP + 8 RP 16 RP. ಯಾಕಂದ್ರೆ ಸಬ್ ಅಕೌಂಟ್ಸ್ ಇರುವಂತ ಡೌನ್ ಲೈನ್ಸ್ ಸಹ ಸೂಪರ್ ಪ್ಯಾಕೇಜ್ಗೆ ಎನ್ರೋಲ್ ಆಗಿದ್ದಾರೆ. ಅವರು ಸಹ 10 ಸೆಟ್ ಮ್ಯಾಚಿಂಗ್ ಮಾಡ್ಕೋತಾ ಇದ್ದಾರೆ. ಈ ತರ ಅವರಿಗೂ RP ಸಿಗುತ್ತೆ, ನಮಗೆ 16 RP ಸಿಗುತ್ತೆ. 80 RP ನಾವು 5 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಗೋಲ್ಡ್ ಎಂಟ್ರಪ್ರಿನರ್ ಲೆವೆಲ್ ನ ಅಚೀವ್ ಮಾಡ್ಕೋಬಹುದು, ರೈಟ್? ಇನ್ನೊಂದು ಆಪ್ಷನ್ ಇದೆ ವಿತಿನ್ 12 ಮಂತ್ಸ್ ಬರಕ್ಕೆ. ಯಾವ ಕೇಸಲ್ಲಿ?
ನನ್ನ ಸಬ್ ಅಕೌಂಟ್ಸ್ ಎಲ್ಲ ಒಂದೇ ಲೈನಲ್ಲಿ ಇದೆ, 2 ಲೈನಲ್ಲಿ ಇಲ್ಲ. ಅಂಥದ್ರಲ್ಲಿ ನಾನು ಸಬ್ ಅಕೌಂಟ್ 2 ಅಲ್ಲಿ 100 ಸೆಟ್ ಸೇಲ್ ತಂದ್ಕೊಂಡು ಮ್ಯಾಚಿಂಗ್ ತಂದ್ಕೊಂಡು, ಸಬ್ ಅಕೌಂಟ್ 1 ಅಲ್ಲಿ ಒಂದು 100 ಸೆಟ್ ತಂದ್ಕೊಂಡು, ಪರ್ಸನಲ್ ಆಗಿ ನಾನೊಂದು 200 ಸೆಟ್ಸ್ ಮಾಡಿದಲ್ಲಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಸಬ್ ಅಕೌಂಟ್ 2 ಇಂದ 100 ಸೆಟ್ಸ್ ಮ್ಯಾಚಿಂಗ್, ಸಬ್ ಅಕೌಂಟ್ 1 ಇಂದ 100 ಸೆಟ್ ಸೇಲ್ಸ್, ನನ್ನ ಸೈಡ್ ಇಂದ ಪರ್ಸನಲ್ ಆಗಿ 200 ಸೆಟ್ ಸೇಲ್ಸ್. ಈ ರೀತಿ ಮಾಡಿದಲ್ಲಿ ನನಗೆ 20 + 20 40 RP ಸಿಗುತ್ತೆ. 40 + 20 + 20 80 RP ಸಿಗುತ್ತೆ. 12 ಮಂತ್ಸ್ ಅಲ್ಲಿ ಗೋಲ್ಡ್ ಆಗ್ಲಿಕ್ಕೆ ಸಾಧ್ಯ. ಕರೆಕ್ಟ್? ಸೊ ಇನ್ನೊಂದು ಆಪ್ಷನ್ ಇದೆ ಗೋಲ್ಡ್ ಆಗಕ್ಕೆ. ಸಬ್ ಅಕೌಂಟ್ 1 ಇದೆ, ಸಬ್ ಅಕೌಂಟ್ 2 ಇದೆ, ಎರಡು ಬೇರೆ ಬೇರೆ ಸೈಡ್ ಅಲ್ಲಿ ಇದೆ, ಲೆಫ್ಟ್ ರೈಟ್ ಅಲ್ಲಿ ಇದೆ, ನೋ ಪ್ರಾಬ್ಲಮ್. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಸಬ್ ಅಕೌಂಟ್ 2 ಇಂದ ಏನು ಸೇಲ್ ಬಂದಿಲ್ಲ. ಅಂತದ್ರಲ್ಲಿ ನಾನು ಮಾಡ್ಬೇಕಂತ ಕೆಲಸ ಏನಪ್ಪಾ ಅಂದ್ರೆ ಅಲ್ಲಿ ಯಾರು ಡೌನ್ಲೈನ್ ಇಲ್ಲೇ ಇಲ್ಲ. ಅಕೌಂಟ್ 1 ಇಂದ ಸಬ್ ಅಕೌಂಟ್ 1 ಇಂದ 200 ಸೆಟ್ಸ್ ಮ್ಯಾಚಿಂಗ್, ಸಬ್ ಅಕೌಂಟ್ 2 ಇಂದ 200 ಸೆಟ್ ಸೇಲ್ಸ್ ಬಂದಲ್ಲಿ ಆಟೋಮ್ಯಾಟಿಕಲಿ ನನಗೆ 40 RP + 40 RP ಸಿಗುತ್ತೆ, 80 RP ಆಗುತ್ತೆ. 12 ಮಂತ್ಸ್ ಅಲ್ಲಿ ನಾನು ಗೋಲ್ಡ್ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಕಂಪನಿ ಈಸ್ ಗಿವಿಂಗ್ ಅಸ್ ಡಿಫರೆಂಟ್ ಆಪ್ಷನ್ಸ್ ಟು ಅಚೀವ್ ಲೆವೆಲ್ಸ್. ಪ್ಲೇಸ್ಮೆಂಟ್ ರಾಂಗ್ ಆಗಿರ್ಬೋದು ಅಥವಾ ಡೌನ್ಲೈನ್ಸ್ ಬಂದಿರ್ಲಿಕ್ಕಿಲ್ಲ. ಅಂತದ್ರಲ್ಲಿ ನಾವು ಮಾಡ್ಬೇಕಾದಂತ ಕೆಲಸ ಏನಪ್ಪಾ ಅಂದ್ರೆ ನಾಟ್ ಓನ್ಲಿ ಪ್ಲೇಸ್ಮೆಂಟ್, ಸೇಲ್ಸ್ ಮೇಲೂ ನಾವು ಕಾನ್ಸಂಟ್ರೇಟ್ ಅನ್ನೋದು ಮಾಡ್ಬೇಕು. ಇನ್ನೊಂದು ಆಪ್ಷನ್ ಇದೆ ಗೋಲ್ಡ್ ಆಗಕ್ಕೆ. ಇಲ್ಲಿ ನೋಡಿ, ಸಬ್ ಅಕೌಂಟ್ 1 ಇಂದ 0 ಏನು ಬಂದಿಲ್ಲ, ಬಟ್ ಸಬ್ ಅಕೌಂಟ್ 2 ಇಂದ ಮ್ಯಾಚಿಂಗ್ ಆಗಿದೆ 200 ಸೆಟ್ಸ್. ಇಂಥ ಸಂದರ್ಭದಲ್ಲಿ ನಾನೇನ್ ಮಾಡಬಹುದು, ನನ್ನ ಪರ್ಸನಲ್ ಇಂದ ಮತ್ತೊಂದು 200 ಸೆಟ್ಸ್ ನಾನು ತರಬೇಕು. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಆಟೋಮ್ಯಾಟಿಕಲಿ 40 + 40 RP ಆಗುತ್ತೆ, 80 RP. ಐ ಕ್ಯಾನ್ ಬಿಕಮ್ ಗೋಲ್ಡ್ ಇನ್ 12 ಮಂತ್ಸ್. ಸೊ ಡಿಫರೆಂಟ್ ಆಪ್ಷನ್ಸ್ ಇದೆ. ಈ ರೀತಿ 12 ಮಂತ್ಸ್ ಅಲ್ಲಿ ನೀವು ಗೋಲ್ಡ್ ಆದಲ್ಲಿ ಏಷ್ಯನ್ ಟ್ರಿಪ್ ಸಿಗುತ್ತೆ. ಅಂದ್ರೆ ವೀಸಾ ಟ್ರಿಪ್ ನೆಕ್ಸ್ಟ್ ಇಯರ್ ಪೆನಾಂಗ್ ಅಲ್ಲಿ ಏನ್ ನಡೆಯುತ್ತೆ 2027 ಜನವರಿಯಲ್ಲಿ, ಯು ವಿಲ್ ಬಿ ಆಟೋಮ್ಯಾಟಿಕಲಿ ಕ್ವಾಲಿಫೈಡ್. ಯಾರೆಲ್ಲ ಗೋಲ್ಡ್ ಕ್ವಾಲಿಫೈ ಆಗ್ತಾರೆ 2026 ಅಲ್ಲಿ ಡಿಫರೆಂಟ್ ಆಪ್ಷನ್ಸ್ ಇಂದ, ಅವರು ಪೆನಾಂಗ್ ಮಲೇಷ್ಯಾ 2027 ವೀಸಾ ಆಟೋಮ್ಯಾಟಿಕಲಿ ಫುಲ್ ಪೇ ಟ್ರಿಪ್ಗೆ ದೇ ವಿಲ್ ಬಿ ಕ್ವಾಲಿಫೈಡ್. ಸೊ ಪ್ಲಾಟಿನಮ್ ಆಗ್ಬೇಕಂದ್ರೆ 320 RP 2026 ಅಲ್ಲಿ ನಮಗೆ ಬೇಕು. ಯಾವ ರೀತಿ ಸಿಗುತ್ತೆ? ಆಪ್ಷನ್ 1, ನಾನೀಗ 2 ಸಬ್ ಅಕೌಂಟ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ. ವಿ ಆಲ್ ನೋ ದಟ್. ಸೊ ಸಬ್ ಅಕೌಂಟ್ 1 ಇಂದ 400 ಸೆಟ್ ಮ್ಯಾಚಿಂಗ್, ಸಬ್ ಅಕೌಂಟ್ 2 ಇಂದ 400 ಸೆಟ್ ಮ್ಯಾಚಿಂಗ್. ಸೊ 80 + 80 + 80 ಸಾರಿ 160 320 RP ನನಗೆ ಸಿಗುತ್ತೆ. ಈ ರೀತಿ ನಾನು ಪ್ಲಾಟಿನಮ್ ಆಗ್ಬೋದು 12 ಮಂತ್ಸ್ ಅಲ್ಲಿ. ಇದು ಒಂದು ಆಪ್ಷನ್. 4 ಗೋಲ್ಡ್ ಪರ್ಫೆಕ್ಟ್ ಆಗಿ ಈ 12 ಮಂತ್ಸ್ ಅಲ್ಲಿ ನೀವು ಕ್ರಿಯೇಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನೀವು ಪ್ಲಾಟಿನಮ್ ಆಗಬಹುದು. ಕರೆಕ್ಟ್ ಪೀಪಲ್, ರೈಟ್ ಪೀಪಲ್, ಪರ್ಫೆಕ್ಟ್ ಪೀಪಲ್, 4 ಪೀಪಲ್ ನಿಮಗೆ ಬೇಕು, ನಿಮ್ಮ 3 ಅಕೌಂಟ್ ಬಿಟ್ಟು. ಇನ್ನೊಂದು ಆಪ್ಷನ್, ಎಲ್ಲ ಅಕೌಂಟ್ಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಇದೆ, ಇನ್ನೊಂದು ಲೈನ್ ಅಲ್ಲಿ ಏನಿಲ್ಲ ಅಂತಲ್ಲಿ. ಸೊ ಅಕೌಂಟ್ ಸಬ್ ಅಕೌಂಟ್ 1 ಇಂದ 400 ಸೆಟ್, ಸಬ್ ಅಕೌಂಟ್ 2 ಇಂದ 400 ಸೆಟ್ ಮ್ಯಾಚಿಂಗ್, ನಿಮ್ಮ ಪರ್ಸನಲ್ ಇಂದ 800 ಸೆಟ್ ಬಂದಲ್ಲಿ ನಮಗೆ ಆಟೋಮ್ಯಾಟಿಕಲಿ 320 RP ಸಿಗುತ್ತೆ. ವಿ ವಿಲ್ ಬಿಕಮ್ ಪ್ಲಾಟಿನಮ್. ಅಗೇನ್ ವೀಸಾ ಟ್ರಿಪ್ ಸಿಗುತ್ತೆ. 5 ಗೋಲ್ಡ್ 12 ಮಂತ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ, 5 ಗೋಲ್ಡ್ 12 ಮಂತ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಯು ವಿಲ್ ಬಿಕಮ್ ಪ್ಲಾಟಿನಮ್. ಇನ್ನೊಂದು ಆಪ್ಷನ್, ಇನ್ನೊಂದು ಸಿನಾರಿಯೋ, 3 ಅಕೌಂಟ್ ಇದೆ, ಬಟ್ ಸಬ್ ಅಕೌಂಟ್ 1 ಅಲ್ಲಿ ಮಾತ್ರ ಡೌನ್ಲೈನ್ಸ್ ಇದ್ದಾರೆ, ಸಬ್ ಅಕೌಂಟ್ 2 ಅಲ್ಲಿ ಡೌನ್ಲೈನ್ಸ್ ಇಲ್ಲ. ಅಂತಂದ್ರೆ ಏನ್ ಮಾಡ್ಬೋದು, ಜಸ್ಟ್ ಸೇಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು, ರಿಜಿಸ್ಟರ್ಡ್ ಸೇಲ್ಸ್. ಸೊ 800 ಸೆಟ್ ಮ್ಯಾಚಿಂಗ್ ಅಕೌಂಟ್ ಸಬ್ ಅಕೌಂಟ್ 1 ಇಂದ, ಸಬ್ ಅಕೌಂಟ್ 2 ಇಂದ 800 ಸೆಟ್. ಈ ರೀತಿ ನಮಗೆ ಆಟೋಮ್ಯಾಟಿಕಲಿ 160 RP ಸಿಗುತ್ತೆ. ದೆನ್ ಯು ವಿಲ್ ಬಿಕಮ್ ಪ್ಲಾಟಿನಮ್ ಅಗೇನ್ ವಿತ್ 320 RP. ಒನ್ ಮೋರ್ ಆಪ್ಷನ್ ಅಂದ್ರೆ 6 ಗೋಲ್ಡ್ 12 ತಿಂಗಳಲ್ಲಿ ಕ್ರಿಯೇಟ್ ಮಾಡಬೇಕು. ಇನ್ನೊಂದು ಆಪ್ಷನ್, ನಮ್ಮ 2 ಸಬ್ ಅಕೌಂಟ್ ಒಂದೇ ಲೈನ್ ಅಲ್ಲಿ ಇದೆ, ಬಟ್ ಸಬ್ ಅಕೌಂಟ್ 1 ಇಂದ ಏನು ಬಂದಿಲ್ಲ, ಸಬ್ ಅಕೌಂಟ್ 2 ಇಂದ ಆಲ್ರೆಡಿ 800 ಸೆಟ್ ಮ್ಯಾಚಿಂಗ್ ಆಗಿದೆ. ಇಂಥ ಸಿನಾರಿಯೋದಲ್ಲಿ ನಾವು ನಮ್ಮ ಪರ್ಸನಲ್ ಇಂದ 800 ಸೆಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ನಮಗೆ 160 RP ಸಿಗುತ್ತೆ. ನಾವು 320 RP ಹೋಗ್ಬೋದು ಅಂಡ್ ವಿಲ್ ಬಿಕಮ್ ಪ್ಲಾಟಿನಮ್. 6 ಗೋಲ್ಡ್ ಇನ್ 12 ಮಂತ್ಸ್ ಅಗೇನ್.
ಸೊ ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಲೀಡರ್ಸ್. ನಾವು ಪರ್ಸನಲ್ ಆಗಿ ಏನು ಮಾಡೋಂತ ಅವಶ್ಯಕತೆ ಇರುವುದಿಲ್ಲ. ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಲೀಡರ್ಸ್. ಮೋರ್ ಸಿಲ್ವರ್, ಮೋರ್ ಗೋಲ್ಡ್, ಮೋರ್ ಲೆವೆಲ್ ಅಚೀವ್ಮೆಂಟ್. ಸೊ ಪ್ಲಾಟಿನಮ್ 2026 ಆದ್ರೆ ಏಷ್ಯಾ ಟ್ರಿಪ್ ಸಿಗುತ್ತೆ ಅಲಾಂಗ್ ವಿತ್ ವೀಸಾ ಟ್ರಿಪ್ ಕೂಡ ಸಿಗುತ್ತೆ. ನೀವು ಗೋಲ್ಡ್ ಆಗಿರ್ತೀರಾ, ಪ್ಲಸ್ ಪ್ಲಾಟಿನಮ್ ಆಗೋದ್ರಿಂದ ಬೇರೆ ಏಷ್ಯಾ ಟ್ರಿಪ್ ಕೂಡ ಸಿಗುತ್ತೆ. ಡೈಮಂಡ್ ಆಗ್ಬೇಕಂದ್ರೆ 1200 RP ಬೇಕು. ಅದಕ್ಕಿರೋಂತ ಆಪ್ಷನ್ಸ್ ಏನು? ಡೈಮಂಡ್ ಎಂಟರ್ಪ್ರಿನರ್ ವಿತಿನ್ 12 ಮಂತ್ಸ್ ಆಗ್ಬೇಕು ಅಂದ್ರೆ ನಿಮಗಿರುವಂತ ಆಪ್ಷನ್ಸ್ ಏನು? ಇಲ್ಲಿ ನೋಡಿ. ಓಕೆ, 600 RP. ಇಲ್ಲಿ ನಿಮಗೆ ಸಬ್ ಅಕೌಂಟ್ಸ್ ಇದಾವೆ. 1500 ಸೆಟ್ಸ್ ಮ್ಯಾಚಿಂಗ್ ಲೆಫ್ಟ್ ಸೈಡ್, 1500 sets matching right side, 300 and you will become 600 plus 300 plus 300, 1200 RP, you are platinum, sorry you are diamond. ಅಂದ್ರೆ 4 platinum ನ ಕ್ರಿಯೇಟ್ ಮಾಡಬೇಕು. ಬಟ್ ನಿಮ್ಮ ಸಬ್ ಅಕೌಂಟ್ಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಇದೆ, ಎರಡನೇ ಲೈನ್ ಅಲ್ಲಿ ಏನೂ ಇಲ್ಲ. ಅಂತ ಟೈಮ್ ಅಲ್ಲಿ 5 ಪ್ಲಾಟಿನಮ್ ನ ನೀವು ಕ್ರಿಯೇಟ್ ಮಾಡಬೇಕು. 600 RP ನಿಮಗೆ ಬರ್ಬೇಕಂದ್ರೆ 3000 ಸೆಟ್ಸ್, ಸಬ್ ಅಕೌಂಟ್ 1 ಇಂದ 300, 1500 ಸೆಟ್ಸ್, ಸಬ್ ಅಕೌಂಟ್ 2 ಇಂದ 1500 ಸೆಟ್ಸ್ ಮ್ಯಾಚಿಂಗ್. ಇಲ್ಲ ಅಂದಲ್ಲಿ ಇನ್ನೊಂದು ಸಿನಾರಿಯೋ ಏನಪ್ಪಾ ಅಂದ್ರೆ, ನಿಮಗೆ ಲೆಫ್ಟ್ ಅಲ್ಲಿ ಏನೂ ಇಲ್ಲ, ನಿಮ್ಮ ಸಬ್ ಅಕೌಂಟ್ ರೈಟ್ ಅಲ್ಲಿ ಇದೆ. ಅಂತದ್ರಲ್ಲಿ ರೈಟ್ ಅಲ್ಲಿ 3000 ಸೆಟ್ಸ್ ಮ್ಯಾಚಿಂಗ್ ಮಾಡಬೇಕು, ನಿಮ್ಮ ಪರ್ಸನಲ್ ಆಗಿ 3000 ಸೆಟ್ಸ್ ಮಾಡಬೇಕು. ಅಂತದ್ರಲ್ಲಿ ನಿಮಗೆ 1200 RP ಸಿಗುತ್ತೆ. 6 ಪ್ಲಾಟಿನಮ್ ನ ಕ್ರಿಯೇಟ್ ಮಾಡಬೇಕು. ಇಲ್ಲ ಇನ್ನೊಂದು ಆಪ್ಷನ್, ನಿಮ್ ಕಡೆಯಿಂದ ಏನೂ ಇಲ್ಲ, ಸಬ್ ಅಕೌಂಟ್ ಇಂದ 600 RP ಬಂದಿದೆ, 3000 ಸೆಟ್ಸ್ ಮಾಡಬೇಕು. ಸಬ್ ಅಕೌಂಟ್ 2 ಇಂದ 600 RP ಬಂದಿದೆ, 3000 ಸೆಟ್ಸ್ ನ ಮ್ಯಾಚಿಂಗ್ ಮಾಡಬೇಕು. 6 ಪ್ಲಾಟಿನಮ್ ನ ಕ್ರಿಯೇಟ್ ಮಾಡಿದ್ರೆ ಅಗೇನ್ ಯು ವಿಲ್ ಬಿಕಮ್ ಡೈಮಂಡ್. ಸಾಕಷ್ಟು ಆಪ್ಷನ್ಸ್ ಅವೈಲಬಿಲಿಟಿಯಲ್ಲಿ ಇದೆ. ನೀವು ಡೈಮಂಡ್ ಎಂಟರ್ಪ್ರಿನರ್ ಗಂಕ ರೀಚ್ ಆದ್ರೆ, ಅಚೀವ್ ಆದ್ರೆ ಯುರೋಪ್ ಟ್ರಿಪ್ ಸಿಗುತ್ತೆ ಅಲಾಂಗ್ ವಿತ್ ವೀಸಾ ಟ್ರಿಪ್ ಪ್ಲಸ್ ಏಷ್ಯಾ ಟ್ರಿಪ್ ಪ್ಲಸ್ ಯುರೋಪ್ ಟ್ರಿಪ್ ಪ್ಲಸ್ 2 lakh ಕ್ಯಾಶ್. ಗೋಲ್ಡ್ ಆದಲ್ಲಿ ವೀಸಾ, ಪ್ಲಾಟಿನಮ್ ಆದಲ್ಲಿ ಏಷ್ಯಾ, ಡೈಮಂಡ್ ಆಗಿದ್ದಕ್ಕೆ ಯುರೋಪ್ ಪ್ಲಸ್ 2 lakh rupees ಕ್ಯಾಶ್. ಈಗ ರಾಯಲ್ ಎಂಟರ್ಪ್ರಿನರ್ ಆಗಬೇಕು ಅಂದ್ರೆ 4000 ರಾಯಲ್ ಎಂಟರ್ಪ್ರಿನರ್ ಆಗಬೇಕು ವಿದಿನ್ 12 ಮಂತ್ಸ್ ಅಂದ್ರೆ 4800 RP ಬೇಕು. ಸೊ ಫಸ್ಟ್ ಕೇಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಕೇಸ್ ನೋಡಿ, 4 ಡೈಮಂಡ್ ನೀವು ಕ್ರಿಯೇಟ್ ಮಾಡಬೇಕು. ಸಬ್ ಅಕೌಂಟ್ 1 ಇಂದ 6000 ಸೆಟ್ ಮ್ಯಾಚಿಂಗ್, ಸಬ್ ಅಕೌಂಟ್ 2 ಇಂದ 6000 ಸೆಟ್ ಮ್ಯಾಚಿಂಗ್. ಅಥವಾ ನಿಮ್ಮ ಸಬ್ ಅಕೌಂಟ್ಸ್ ಎಲ್ಲ ಒಂದೇ ಲೈನ್ ಅಲ್ಲಿ ಇದೆ ಅಂದ್ರೆ ಸಬ್ ಅಕೌಂಟ್ 1 ಇಂದ 6000 ಸೆಟ್ಸ್, ಸಬ್ ಅಕೌಂಟ್ 2 ಇಂದ 6000 ಸೆಟ್ ಮ್ಯಾಚಿಂಗ್ ಪ್ಲಸ್ ನಾನು ಪರ್ಸನಲ್ ಆಗಿ 12000 ಸೆಟ್ಸ್ ಮಾಡಿದಲ್ಲಿ ನನಗೆ 2400 RP ಪ್ಲಸ್ 2400 RP 4800 RP ಸಿಗುತ್ತೆ. ಐ ವಿಲ್ ಬಿಕಮ್ ರಾಯಲ್ ಎಂಟರ್ಪ್ರಿನರ್. ಇಲ್ಲ ಅಂತಂದಲ್ಲಿ ಇನ್ನೊಂದು ಆಪ್ಷನ್, ನನಗೆ ರೈಟ್ ಅಲ್ಲಿ ಮಾತ್ರ ಸಬ್ ಅಕೌಂಟ್ ಇದೆ, ಲೆಫ್ಟ್ ಅಲ್ಲಿ ಸಬ್ ಅಕೌಂಟ್ ಇಲ್ಲ ಅಂದ್ರೆ ನಾನೊಬ್ಬನು ಇನ್ನೊಂದು ಹೆಸರಲ್ಲಿ ನಂದೇ ಇದೆ, 2 ಅಕೌಂಟ್ ಇದೆ. ಅಂತ ಟೈಮಲ್ಲಿ ಕೂಡ 12000 ಸೆಟ್ಸ್ ಪರ್ಸನಲ್ ಅಲ್ಲಿ, 12000 ಸೆಟ್ಸ್ ರೈಟ್ ಇಂದ ಮ್ಯಾಚಿಂಗ್ ಮಾಡಿದಲ್ಲಿ ನನಗೆ 4800 RP ಸಿಗುತ್ತೆ. ನಾನು ರಾಯಲ್ ಆಗ್ಬೋದು. ಸೊ 6 ಡೈಮಂಡ್ ನ ಕ್ರಿಯೇಟ್ ಮಾಡಬೇಕು. ಇಲ್ಲ ಇನ್ನೊಂದು ಆಪ್ಷನ್, ನನಗೆ ಸಬ್ ಅಕೌಂಟ್ 1 ಇಲ್ವೇ ಇಲ್ಲ ಅಥವಾ 2 ಪ್ಲೇಸ್ ಆಗಿದೆ, 1 ಪ್ಲೇಸ್ ಆಗಿದೆ, 2 ಇಲ್ಲ. ಅಂತದ್ರಲ್ಲಿ ಪರ್ಸನಲ್ ಆಗಿ 12000 ಸೆಟ್ ಸೇಲ್ ಪ್ಲಸ್ 12000 ಸೆಟ್ ನನ್ನ ಸಬ್ ಅಕೌಂಟ್ ಇಂದ ಮ್ಯಾಚಿಂಗ್. ಒಂದೇ ಸಬ್ ಅಕೌಂಟ್ ಇದೆ, ಎರಡನೇದಿಲ್ಲ. ಇಂಥ ಕಂಡೀಷನ್ ಅಲ್ಲಿ ಕೂಡ ನಾವು 4800 RP ರಾಯಲ್ ಎಂಟರ್ಪ್ರಿನರ್ ಲೆವೆಲ್ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ. 6 ಡೈಮಂಡ್ ನ ಕ್ರಿಯೇಟ್ ಮಾಡಬೇಕು. ನಾನು ರಾಯಲ್ ಎಂಟರ್ಪ್ರಿನರ್ ಲೆವೆಲ್ ಅಚೀವ್ ಮಾಡಿದಲ್ಲಿ ನನಗೆ ಸಿಗುವಂತ ಕ್ಯಾಶ್ ರಿವಾರ್ಡ್ ಏನಪ್ಪಾ ಅಂದ್ರೆ 14 ಲಕ್ಷ ರೂಪಾಯಿ. ಆಲ್ರೆಡಿ ಟ್ರಿಪ್ಸ್ ಎಲ್ಲ ಬಂದಿದೆ ಸರ್. ಗೋಲ್ಡ್ ಅಲ್ಲಿ ವೀಸಾ, ಪ್ಲಾಟಿನಮ್ ಅಲ್ಲಿ ಏಷ್ಯಾ, ಡೈಮಂಡ್ ಅಲ್ಲಿ ಯುರೋಪ್, ಪ್ಲಸ್ ರಾಯಲ್ ಆದ್ರೆ ಟ್ರಿಪ್ಸ್ ಜೊತೆಯಲ್ಲಿ 14 lakh ಕ್ಯಾಶ್ ರಿವಾರ್ಡ್ ಕೂಡ ನಮಗೆ ಸಿಗುವಂತ ಅವಕಾಶ. ಸೊ ಈ ರೀತಿ ಡಿಫರೆಂಟ್ ಸಿನಾರಿಯೋಸ್ ಅಲ್ಲಿ
ಡಿಫರೆಂಟ್ ಆಪ್ಷನ್ಸ್ ಅಲ್ಲಿ ನಾವು 2026 ಅಲ್ಲಿ ವಿ ಕ್ಯಾನ್ ಅಚೀವ್ ಅವರ್ ಲೆವೆಲ್ಸ್ ವಿತ್ ನ್ಯೂ RPs. ಸೊ ನಾವು ಮಾಡ್ಬೇಕಂತ ಕೆಲಸ ಏನಪ್ಪ ಅಂದ್ರೆ ಅಲಾಂಗ್ ವಿತ್ ಅಸ್, ಅಲಾಂಗ್ ವಿತ್ ಮೀ, ನನ್ನ ಜೊತೆಯಲ್ಲಿ ನನ್ನ ಡೌನ್ಲೈನ್ಸ್ ಕೂಡ RP ಅಚೀವ್ ಮಾಡೋ ರೀತಿ ನಾವು ಎಂಕರೇಜ್ ಮಾಡಿದಲ್ಲಿ ನಮಗೆ ಎಲ್ಲ ರೀತಿಯಿಂದ ಬೆನಿಫಿಟ್ ಸಿಗ್ಲಿಕ್ಕೆ ಅವಕಾಶ, ಟಿಪ್ಸ್ ಆಗಿರಲಿ, ಕ್ಯಾಶ್ ರಿವಾರ್ಡ್ಸ್ ಆಗಿರಲಿ, ಪ್ಲಸ್ ರಿಕಗ್ನಿಷನ್ ಆಗಿರಲಿ, ಎಲ್ಲ ರೀತಿಯಿಂದ ಸಿಗುವಂತ ಅವಕಾಶ. ಸೊ ಡು ನಾಟ್ ನಾನ್ ಮಾತ್ರ RP ತಗೋಬೇಕು ಅನ್ನೋ ಯೋಚನೆ ಬಿಟ್ಟು ಡೌನ್ಲೈನ್ಸ್ ಕೂಡ RP ತಗೋಬೇಕನ್ನೋ ಯೋಚನೆ ಮಾಡಿದಲ್ಲಿ ಡೆಫಿನೆಟ್ಲಿ ನಮಗೆ ನಮ್ಮ ಅಚೀವ್ಮೆಂಟ್ಸ್ ಅನ್ನೋದು ವಿತಿನ್ ಸ್ಟಿಪ್ಯುಲೇಟೆಡ್ ಟೈಮ್ ಸಿಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಅದು ಇವತ್ತಿನ ದಿನ ನಾವು ಡಿಸ್ಕಸ್ ಮಾಡಬೇಕು ಅನ್ಕೊಂಡಂತ ವಿಚಾರ. ನಂಬರ್ 1 ನಮ್ಮ ವೋಲ್ಟನ್ ಇಂಟರ್ನ್ಯಾಷನಲ್ ಅಪ್ಲಿಕೇಶನ್ ಟ್ರೈನಿಂಗ್, ಎರಡನೇದು 2026 ಸಂಬಂಧಪಟ್ಟ ಎಂಟರ್ಪ್ರಿನರ್ಶಿಪ್ ಪರ್ಸನಾಲಿಟಿ ಇದು EPL ಟ್ರೈನಿಂಗ್. ಸೊ ಎರಡು ಡಿಸ್ಕಸ್ ನಾವು ಮಾಡಿದ್ದೇವೆ. ಓಕೆ, ಸೊ ಲೆಟ್ಸ್ ಮೀಟ್ ಒನ್ಸ್ ಅಗೇನ್ ಇನ್ ಕನ್ನಡ ವರ್ಷನ್ ಆಫ್ NCS ಆರ್ EPL ಆರ್ ಅಪ್ಲಿಕೇಶನ್ ಟ್ರೈನಿಂಗ್, ವಿಚ್ ಎವರ್ ವೇ ಪಾಸಿಬಲ್. ಯಾಕಂತಂದ್ರೆ ಅಪ್ಲಿಕೇಶನ್ ಅಂಡ್ EPL ಟ್ರೈನಿಂಗ್ ನಾವು ಇಲ್ಲಿವರೆಗೂ ಓನ್ಲಿ ಆಫ್ಲೈನ್ ಮಾಡ್ತಿದ್ವಿ. ದಿಸ್ ಇಸ್ ದ ಫಸ್ಟ್ ಸೆಷನ್ ಇನ್ ಕನ್ನಡ ದಟ್ ವಿ ಹ್ಯಾವ್ ಟೇಕನ್ ಇಟ್ ಆನ್ಲೈನ್. ಸೊ ಇನ್ ಮುಂದೆ ಕೂಡ ನಾವು ಆನ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. Thank you so much, ladies and gentlemen, for attending the event. Thank you so much. Wish you all the best and have a nice night. Thank you. Bye bye.